ವೀಕ್ಷಕರೇ, ಇವತ್ತಿನ ಈ ತುಂಗಭದ್ರಾ ನದಿಯ 19ನೇ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿ ಒಡೆದು ಹೋದ ಪರಿಣಾಮ ಇವತ್ತು ಸಾವಿರಾರು ಕ್ಯೂಸೆಕ್ಸ್ ನೀರನ್ನು ನದಿಗೆ ಪೋಲಾಗಿ ಹರಿಬಿಡಲಾಗ್ತಾ ಇದೆ. ಆ ಭಾಗದ ಜನರ ಜೀವನಾಡಿ, ರೈತ ಮಿತ್ರ ಆಗಿತ್ತು ತುಂಗಭದ್ರಾ ಜಲಾಶಯ. ಹೌದು, ಕೃಷ್ಣಾ ನದಿಯ ಉಪನದಿಯಾದ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಲಾದಂತಹ ಈ ತುಂಗಭದ್ರಾ ಡ್ಯಾಮ್ ಜಲಾಶಯ ಏನಿದೆ, ಇದರ ದುರಸ್ತಿ ಕಾರ್ಯವನ್ನು ಆಗಾಗ ಮಾಡ್ತಾ ಇರಲಿಲ್ವಾ? ಹಾಗಾದರೆ ಯಾರ ನಿರ್ಲಕ್ಷ್ಯ, ಯಾರ ಹೊಣೆಗಾರಿಕೆ ಇದು? ಸರ್ಕಾರದ, ಅಧಿಕಾರಿಗಳದ್ದ? TB ಬೋರ್ಡ್ ಅಂತ ಇದೆ, ತುಂಗಭದ್ರಾ ಅಣೆಕಟ್ಟಿಗೆ ಅಂತಲೇ ಒಂದು ಬೋರ್ಡ್ ಇದೆ. ಆ ಬೋರ್ಡ್ ಏನು ಮಾಡ್ತಾ ಇದ್ದಾರೆ? ಹಾಗಾದರೆ ಎಲ್ಲಿವರೆಗೂ ಈ ಒಂದು ಹಂತಕ್ಕೆ ಹಿಂಗಾಗಿದೆ ಅಂತಂದರೆ, ಇಷ್ಟು ದಿನ ರೈತರು ಮಳೆ ಇಲ್ಲ ಅಂತೇಳಿ ಆಕಾಶದ ಕಡೆ ಮುಖ ಮಾಡ್ತಾ ಇದ್ರು. ಈಗ ಉತ್ತಮ ಮಳೆಯಾಗಿದೆ, ಬೆಳೆಯಾಗುವ ಸಮಯ, ಡ್ಯಾಮ್ ತುಂಬಿದೆ, ಆ ಭಾಗದ ರೈತರಲ್ಲಿ ಮಂದಹಾಸ. ಇನ್ನೇನು ಬಾಗಿನ ಅರ್ಪಣೆ ಮಾಡೋ ಕೆಲಸ ಕೂಡ ಆಗಬೇಕಾಗಿತ್ತು, ಕಾರ್ಯಕ್ರಮ ನಿಯೋಜನೆ ಆಗಿತ್ತು. ಆದರೆ ಈಗ ಇದ್ದ ಬದ್ದ ನೀರನ್ನೆಲ್ಲ ಸುಮ್ಮನೆ ಹರಿಬಿಡಬೇಕಾದ ಪರಿಸ್ಥಿತಿ. ಏನು ನದಿ ಪಾತ್ರದ ಜನರಲ್ಲಿ ಪ್ರವಾಹದ ಪರಿಸ್ಥಿತಿ. ಇಷ್ಟೆಲ್ಲ ಹೊಣೆಗಾರಿಕೆ ಯಾರದ್ದು? ಹಾಗಾದರೆ ಯಾರನ್ನು ದೂಷಿಸಬೇಕು? ಹಾಗಾದರೆ ಅನೇಕ ಪ್ರಶ್ನೆಗಳು, ವಿಚಾರಗಳು ಬರುತ್ತೆ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಜಲಾಶಯಗಳಿಗೂ ಕೂಡ ಇದೇ ಥರದ ಕಂಟಕ ಕಾದಿದೆಯಾ ಅನ್ನೋ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಬರುತ್ತೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀವಿ. ಇದೇ ಹೊತ್ತಿನ ವಿಶೇಷ, ಅಭದ್ರಾ ಜಲಾಶಯ, ಇದಕ್ಕೆ ಹೊಣೆ ಯಾರು? ತುಂಗಭದ್ರಾ ಜಲಾಶಯ ಒಟ್ಟು 4-5 ಜಿಲ್ಲೆಗಳ ರೈತರಿಗೆ ಒಂದು ರೀತಿ ಜೀವನಾಡಿಯಾಗಿತ್ತು. ಆ ರೈತರ ಒಂದು ರೀತಿ ಕಂಪ್ಲೀಟ್ ಆಗಿ ಆ ಕೃಷಿಗೆ ಅದೇ ನೀರನ್ನು ಅವಲಂಬಿಸಿದ್ದಾರೆ. TB ಡ್ಯಾಮ್ ಕ್ರಸ್ಟ್ಗೆ ಚೈನ್ ಲಿಂಕ್ ಕಟ್ ಆಗಿದೆ. 70 ವರ್ಷದಲ್ಲಿ ಮೊದಲ ಬಾರಿ ಆದಂತಹ ಅವಘಡ ಇದು. ಡ್ಯಾಮ್ಗೆ ಹಾನಿಯಾಗೋ ಅಪಾಯ ಹಿನ್ನೆಲೆ ದುರಸ್ತಿ ಕಾರ್ಯಕ್ಕಾಗಿ ನೀರು ಹೊರಕ್ಕೆ ಬಿಡಲಾಗ್ತಾ ಇದೆ. ಕಲ್ಯಾಣ ಕರ್ನಾಟಕದ ರೈತರ ಜೀವನಾಡಿ, ಭಾರಿ ಪ್ರಮಾಣದ ನೀರು ನದಿಗೆ ವ್ಯರ್ಥವಾಗಿ ಬಿಡಲಾಗ್ತಾ ಇದೆ. ದಿನನಿತ್ಯ ಹತ್ತತ್ರ 1 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಬಿಡಲಾಗ್ತಾ ಇದೆ. ವ್ಯರ್ಥವಾಗಿ ನದಿಗೆ 60 TMC ನೀರನ್ನು ಬಿಡಬೇಕಾ? ಹಾಗಾದರೆ 60 TMC ನೀರು ಹೊರಬಿಡೋದಕ್ಕೆ 1 ವಾರ ಬೇಕಾಗುತ್ತೆ. ಈ 1 ವಾರದಷ್ಟೊತ್ತಿಗೆ ನೀರು ಎಷ್ಟು ಪೋಲಾಗಿ ಹೋಗುತ್ತೆ? ನಿರ್ವಹಣೆ ಕೊರತೆನಾ? ಡ್ಯಾಮೇಜ್ಗೆ ಹೊಣೆ ಯಾರು? ಅಪಾರ ಪ್ರಮಾಣದ ನೀರು ವ್ಯರ್ಥ ಆಗ್ತಾ ಇದೆ ಅಂತ ನೋಡಿಕೊಂಡು ಸುಮ್ಮನೆ ಇರಬೇಕಾ? ಅವಘಡಕ್ಕೆ ಕಾರಣ ಆಯಿತಾ ನಿರ್ಲಕ್ಷ್ಯ? ಅನೇಕ ವಿಚಾರಗಳು ಇಲ್ಲಿ ಎದುರಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗದೀಶ್ ಶೆಟ್ಟರ್ ಮತ್ತು ಸಚಿವರಾದಂತಹ ಶಿವರಾಜ್ ತಂಗಡಗಿ ಮಾತನಾಡಿದ್ದಾರೆ. ಇಬ್ಬರು ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ. ಹೋದ್ರು, ನೋಡಿದ್ರು, ಎಕ್ಸ್ಪರ್ಟ್ ಟೀಮ್ ಕಳಿಸ್ತೀವಿ. ಅಲ್ಲಿ ನೋಡಿದರೆ ಸುಮಾರು ಒಂದು 130-133 TMC ಅದು ಅದರದ್ದು ಒಂದು ರೀತಿ ಸಂಗ್ರಹ ಮಾಡುವಂಥ ಸಾಮರ್ಥ್ಯ ಇರುವಂಥದ್ದು ಆ ಒಂದು ಡ್ಯಾಮ್. ಬ್ರಿಟಿಷ್ ಕಾಲದಲ್ಲಿ ಅದು ಕಟ್ಟಿದಂಥದ್ದು ಡ್ಯಾಮ್. ಬಹುಶಃ 70-75 ವರ್ಷ ಮೇಲೆ ಆಗಿದೆ ಡ್ಯಾಮ್ ಕಟ್ಟಿ. ಮತ್ತು ಇಲ್ಲಿವರೆಗೆ ಅಲ್ಲಿ ಕೆಲವರು ನಮ್ಗೆ ರಿಟೈರ್ಡ್ ಚೀಫ್ ಇಂಜಿನಿಯರ್ಸು ಅವರು ಭೇಟಿಯಾಗಿದ್ದರು. ಅಲ್ಲಿ ಹೋದಾಗ ಅವರು ಹೇಳೋ ಪ್ರಕಾರ ಇಲ್ಲಿವರೆಗೆ ಈ ಡ್ಯಾಮಿನ ಇತಿಹಾಸದಲ್ಲಿ ಈ ರೀತಿ ಘಟನೆ ಆಗಿದ್ದು ಫಸ್ಟ್ ಟೈಮ್. ಇದು ಹಿಂಗ್ಯಾಕಾಯಿತು ಏನನ್ನುವಂಥದ್ದು ಭಾಳ ವಿಚಾರ ಮಾಡಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾಯಿದ್ರು. ಮತ್ತು ಅಲ್ಲಿ ಹೋದಾಗ ಅಲ್ಲಿ ಒಂದು ಏನಾಗಿದೆ, ಈಗ ಅಲ್ಲಿ ಈ ತುಂಗಭದ್ರಾ ಡ್ಯಾಮ್ ಇದರಿಂದ ಏನೊಂದು ನೀರು ಸರಬರಾಜು ಆಗ್ತದೆ ರೈತರಿಗೆ. ಅವ್ರ ಹೊಲಕ್ಕೆ ನೀರೇನು ಹೋಗ್ತದೆ, ಇರಿಗೇಷನ್ ಮಾಡ್ತಾರೆ. ವರ್ಷಕ್ಕೆ 2 ಕ್ರಾಪ್ ಬೆಳಿತಾರೆ. 2-3 ಕ್ರಾಪ್ ಬೆಳಿತಾರೆ ಅವರು. ಸುಮಾರು 12 ಲಕ್ಷ ಎಕರೆಗೆ ಇದು ನೀರಾವರಿ ಲಾಭ ಆಗಿದ್ದು ನಾವು ನೋಡ್ತಾ ಇದ್ದೀವಿ. ಮತ್ತು ಕಳೆದ 6 ತಿಂಗಳ ಹಿಂದೆ ನೀರು ಇರಲಿಲ್ಲ ಅಲ್ಲಿ ಡ್ಯಾಮ್ನಲ್ಲಿ. ಆವಾಗ ಸರಿಯಾದಂಥ ನಿರ್ವಹಣೆ ಮಾಡಿಬಿಟ್ಟಿದ್ರೆ ಬಹುಶಃ ಇದು ಅನಾಹುತ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ. ನಿರ್ವಹಣೆ ಮಾಡದೇ ಇರುವುದೇ ಮೇನ್ ಬೇಕು. ಮತ್ತು ಅಲ್ಲಿ ಕೆಲವರು ಹೇಳಿದ ಪ್ರಕಾರ ಪ್ರತಿ ವರ್ಷ ನಿರ್ವಹಣೆ ಸಲುವಾಗಿಯೇ ದುಡ್ಡಿಟ್ಟು ಟೆಂಡರ್ ಕರೆದು ನಿರ್ವಹಣೆ ಮಾಡುವಂಥದ್ದು ನೋಡ್ತಾರೆ. ಆದರೆ ಆ ರೀತಿ ಯಾವುದೇ ರೀತಿಯಾದಂಥ ಒಂದು ರೆಕಾರ್ಡ್ ಆಗಲಿ ಮತ್ತೊಂದಾಗಲಿ ಯಾವುದೂ ಇಲ್ಲದಂಥ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಇಲ್ಲಿ ಸರ್ಕಾರದ ಈಗೇನಾಗಿದೆ, CM DCM ಅವ್ರ ಮೇಲೆ ಭ್ರಷ್ಟಾಚಾರದ ಹಗರಣ, ಇದಕ್ಕೆ ಬರೀ ಅವರು ಉತ್ತರ ಕೊಡೋದು, ಅದರ ಹಿನ್ನೆಲೆಯಲ್ಲಿ ರಾಜಕಾರಣ ಮಾಡುವಂಥದ್ದು, ಪ್ರತಿಪಕ್ಷಗಳಿಗೆ ಬೈಯುವಂಥದ್ದು, ಇದೇ ಕೆಲಸ ಬಹುಶಃ ಇರಿಗೇಷನ್ ಮಿನಿಸ್ಟ್ರು, ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು ಇರ್ಬೋದು, ಮತ್ತು ಇರಿಗೇಷನ್ ಮಿನಿಸ್ಟ್ರು ಅದಾರ, DCM ಅದಾರ. ಹೀಗಾಗಿ ಬಹುಶಃ ಅವ್ರಿಗೆ ಟೈಮ್ ಸಿಕ್ಕಿಲ್ಲ ಇಲ್ಲಿ ಮೀಟಿಂಗ್ ಮಾಡಲಿಕ್ಕೆ. ನಿನ್ನೆ ಬಂದರು, ಅಟ್ಲೀಸ್ಟ್ ಒಂದು ಮೀಟಿಂಗ್ ಮಾಡಿ ಅಲ್ಲಿದ್ದಂಥ ಜನರ ಅಭಿಪ್ರಾಯ, ರೈತರ ಅಭಿಪ್ರಾಯ ತಗೊಂಡು ಮತ್ತು ಅನುಭವ ಇದ್ದಂಥವ್ರ ಮಾತು ಕೇಳಿಕೊಂಡು
ಒಂದೇನೋ ಮೀಟಿಂಗ್ ತರಾತರಿ ಬಂದರು, ನೋಡಿದರು, ಊಟ ಮಾಡಿದರು, ಹಾಗೆ ಹೊಂಟುಬಿಟ್ರು. ಹೀಗಾಗಿ ಇದರಲ್ಲಿ ಸೀರಿಯಸ್ನೆಸ್ ಕಂಡು ಬರೋದಿಲ್ಲ. ಇವತ್ತು ರಾಜ್ಯ ಸರ್ಕಾರದಲ್ಲಿ ಒಂದು ಸೀರಿಯಸ್ನೆಸ್ ಏನಿರಬೇಕು. ಇಲ್ಲ ನಾವು ನೋಡಿ, ನಾವು ಎರಡು ಪ್ರಯೋಗವನ್ನು ಮಾಡ್ತಾ ಇದ್ದೀವಿ. ಸ್ಟೀಲ್ ಗೇಟ್ ನಿಂತಿಲ್ಲ. ಒಂದು ನಾವು ಪ್ರಯೋಗ ಮಾಡ್ತಾ ಇರೋದು, ನೀರೆಲ್ಲ ಖಾಲಿ ಆದಮೇಲೆ ಎರಿಕ್ಷನ್ ಮಾಡ್ಕೋಬೇಕು ನೀರು, ಆಮೇಲೆ ನಮಗೆ ಮಳೆ ಬರ್ತೈತಿ, ಮಳೆ ಬರುವಂಥ ಅವಕಾಶಗಳಿರೋದು, ಅದು ಒಂದು ಪ್ರಯೋಗ. ಇನ್ನೂ ಒಂದು ನೀರಿನೊಳಗೇ ನಾಳೆಯಿಂದ ಅದನ್ನು ಪ್ರಯತ್ನ ಮಾಡೋಣ ಅಂತ ಎರಿಕ್ಷನ್ ಮಾಡಿಸೋಕೆ ಪ್ಲೇಟ್ಸು ಮತ್ತೊಂದು ರೆಡಿ ಮಾಡಿಸ್ತಾ ಇದ್ವಿ, ಗೇಟ್ಸನ್ನು ರೆಡಿ ಮಾಡಿಸ್ತಾ ಇದ್ವಿ. ನೋಡಿ ಸುಮ್ಮ ಕುಂದ್ರೋದಕ್ಕಿಂತ ನೀರು ಖಾಲಿ ಆಗಿ ಅದು ಮಾಡೋದಕ್ಕಿಂತ ನೀರನ್ನ ಉಳಿಸುವಂಥ ಪ್ರಯತ್ನಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಲಹೆ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ದಿವಸಕ್ಕೆ 3 ಸತಿ ನಮ್ಮ ಮುಖ್ಯಮಂತ್ರಿಗಳು ಸತತವಾಗಿ ಫೋನ್ನಾಗ ನಮ್ಮ ಜೊತೆಗಿದ್ದಾರೆ. ನನಗೂ ಮಾತಾಡ್ತಾ ಇದ್ದಾರೆ, ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಫೋನ್ ಕೊಡು ಅಂತ ಹೇಳ್ತಾರೆ, ಅವ್ರ ಜೊತೆಗೂ ಮಾತಾಡ್ತಾ ಇದ್ದಾರೆ. ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆದರೆ ನನಗೊಂದು ಮನಸ್ಸಿನ ನೋವಿನ ಸಂಗತಿ ಏನು ಅಂತಂದರೆ, ಈ ಟೈಮ್ದೊಳಗೆ BJP-ಅವರು ರಾಜಕಾರಣ ಮಾಡೋಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ನಿನ್ನೆ ಜಗದೀಶ್ ಶೆಟ್ಟರು ಹಿರಿಯ ಒಬ್ಬರು ರಾಜಕಾರಣಿಗಳು, ಮಾಜಿ ಮುಖ್ಯಮಂತ್ರಿಗಳಾದಂಥವ್ರು, ನಾನು ಹಿಂಗೆ ರಾಜಕಾರಣ ಮಾಡೋಕ್ಕೆ ಹೋದರೆ TB ಬೋರ್ಡು ಯಾರು ಕಂಟ್ರೋಲ್ನಾಗಿದೆ ಅವ್ರಿಗೆ ಕ್ವಶನ್ ಮಾಡಲೆ ನಾನು. ಅವ್ರ ನೆಗ್ಲಿಜೆನ್ಸ್ ಯಾರು ಕಂಟ್ರೋಲ್ನಾಗಿದೆ? ಕೇಂದ್ರ ಸರ್ಕಾರದ ಕಂಟ್ರೋಲ್ನಾಗಿದೆಯಲ್ಲ. ನಾವು ಕನಿಷ್ಠ 8ರಿಂದ 10 ಸತಿ ಈಗಾಗಲೇ 1 ವರ್ಷದೊಳಗೆ ನಾವು 3ರಿಂದ 4 ಸತಿ ನಾವು ಪತ್ರ ಬರೆದಿದ್ದೀವಿ ಸೆಕ್ರೆಟ್ರಿಗಳನ್ನು. ಆಂಧ್ರ, ತೆಲಂಗಾಣ, ಕರ್ನಾಟಕದವ್ರನ್ನ ಬಿಟ್ಟು ಬೇರೆ ರಾಜ್ಯದವ್ರನ್ನ ಸೆಕ್ರೆಟ್ರಿ ಮಾಡಂತಂದು. ಇವ್ರ ವೈಫಲ್ಯಗಳನ್ನು ಹೇಳೋದು ಬೇಡ. ನನಗೆ ರಾಜಕಾರಣ ಮಾಡೋಂಥ ಇಷ್ಟ ಇಲ್ಲ. ನನಗೆ ನನ್ನ ರೈತರು ಹಿತ ಕಾಪಾಡಬೇಕಾಗಿದೆ, ನಮ್ಮ ಡ್ಯಾಮಿನ ಹಿತ ಕಾಪಾಡಬೇಕಾಗಿದೆ. ಸುಮ್ಮ ಬರೋದು ರಾಜ್ಯ ಸರ್ಕಾರದ ವೈಫಲ್ಯ. ಏನು ವೈಫಲ್ಯ? ಏನು ಮಾಡಿದಿರಿ ಹಿಂದೆ? ಪ್ರತಿ ಸತೆ TB ಡ್ಯಾಮ್ಗೆ ಮೇಂಟೆನೆನ್ಸ್ಗೆ ರಾಜ್ಯ ಸರ್ಕಾರನೇ ದುಡ್ಡು ಕೊಡೋದು. ಅವ್ರು ಎಷ್ಟು ಕೇಳ್ತಾರೆ ಅಷ್ಟು ಕೊಡ್ತೀವಿ. ಇಲ್ಲ ನಾವು ನೋಡಿ, ನಾವು ಎರಡು ಪ್ರಯೋಗವನ್ನು ಮಾಡ್ತಾ ಇದ್ದೀವಿ. ಸ್ಟೀಲ್ ಗೇಟ್ ನಿಂತಿಲ್ಲ. ಒಂದು ಕಡೆ ನೀರು ಪೋಲಾಗಿ ಹರಿತಾ ಇದೆ, ರೈತರು ಸಂಕಟ ಪಡ್ತಾ ಇದ್ದಾರೆ, ಅಯ್ಯೋ ನಮ್ಮ ಕೃಷಿಗೆ ಬೇಕಾಗಿರೋ ನೀರು ಹಿಂಗೆ ಹೋಗ್ತಾ ಇದೆಯಲ್ಲ ಅಂತ. ಆದರೆ ಮತ್ತೊಂದು ಕಡೆ ನಮ್ಮ ರಾಜಕಾರಣಿಗಳು ರಾಜಕೀಯ ಮಾಡ್ತಾ ಇದ್ದಾರೆ, ಒಬ್ಬರ ಮೇಲೆ ಒಬ್ಬರು ಹಾಕ್ತಾ ಇದ್ದಾರೆ ಕೆಸರೆಚ್ಚಾಟ. TB ಬೋರ್ಡ್ ಕಂಟ್ರೋಲ್ ಮಾಡುತ್ತೆ, ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಅಲ್ಲ. ಬಾಗಿನ ಅರ್ಪಿಸೋದು ಯಾರು? ಹಾಗಾದರೆ ಜಲಾಶಯಗಳು ತುಂಬಿದಾಗ ಕ್ರೆಡಿಟ್ ತಗೊಳ್ಳೋದು ಯಾರು? ನಮ್ಮ ರಾಜ್ಯ ಸರ್ಕಾರ ಬಂದಿದೆ, ಜಲಾಶಯಗಳೆಲ್ಲ ತುಂಬಿ ಹರಿತಾ ಇದೆ ಅಂತ ತಗೊಳ್ಳೋರು ಯಾರು? ಹಾಗಾದರೆ ಸೊ ಎಲ್ಲರದ್ದು ಹೊಣೆಗಾರಿಕೆ ಇದು, ಯಾರದ್ದು ಒಬ್ಬರದ್ದು ಹೊಣೆಗಾರಿಕೆ ಅಲ್ಲ, ಎಲ್ಲರದ್ದು ಹೊಣೆಗಾರಿಕೆ ಆಗಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತೀವಿ. ನನ್ನ ಜೊತೆಗೆ ಅತಿಥಿಗಳು ಜಾಯ್ನ್ ಆಗ್ತಾರೆ. ಮೊದಲನೇದಾಗಿ ಜಯಸಿಂಹ ಇದ್ದಾರೆ, ಜಲಾಶಯಗಳ ಸಾಕ್ಷ್ಯಚಿತ್ರ ನಿರ್ದೇಶಕರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಶಶಿಕಾಂತ್ ಎಡಹಳ್ಳಿ ಇದ್ದಾರೆ, ರಾಜಕೀಯ ಚಿಂತಕರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ವಿಜಯರಾಜ್ ಶಿಶೋದಿಯಾ ಇದ್ದಾರೆ, ನೀರಾವರಿ ತಜ್ಞರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಆಂಜನೇಯ ರೆಡ್ಡಿ ಆರ್ ಇದ್ದಾರೆ, ಅಧ್ಯಕ್ಷರು, ಶಾಶ್ವತ ನೀರಾವರಿ ಹೋರಾಟ ಸಮಿತಿ. ನಮಸ್ಕಾರ ಆಂಜನೇಯ ರೆಡ್ಡಿ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಎಸ್ ಫೈನ್. ಜಯಸಿಂಹ ಅವರಿಂದಾನೇ ನಾನು ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಸರ್, ನಿಜಕ್ಕೂ ಜಲಾಶಯಗಳು ಅಂತಂದಾಗ ನಮ್ಮ ಜನರ ಜೀವನಾಡಿ. ಯಾಕೆ ನಾವು ಜಲಾಶಯಗಳನ್ನು ಕಟ್ತೀವಿ? ಒಂದು ಪ್ರವಾಹದಿಂದ ಪಾರು ಮಾಡ್ಕೊಳ್ಳೋದಕ್ಕೆ, ಅದ್ರ ಜೊತೆಗೆ ವಿದ್ಯುತ್ಗೋಸ್ಕರ, ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ದೇಶದ ಬೆನ್ನೆಲುಬು ರೈತ, ಕೃಷಿಗೋಸ್ಕರ ನೀರು ಬೇಕು. ಇಡೀ ವರ್ಷ ಮಳೆ ಬರೋದಿಲ್ಲ, ಮಳೆ ಬಂದಾಗ ಸಂಗ್ರಹಿಸಿಟ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ. ಬಟ್ ಆದರೆ ಇವತ್ತಿನ ಈ ಡ್ಯಾಮ್ನ ಪರಿಸ್ಥಿತಿ ಹೇಳ್ತಿರೋದು ಅನ್ನೋ ಹಾಗಾಗಿದೆ, ಒಬ್ಬರ ಮೇಲೆ ಒಬ್ಬರು ಹಾಕ್ತಾ ಇದ್ದಾರೆ. ಮೊದಲನೇದಾಗಿ ಈ ಡ್ಯಾಮ್ ಇಂತಹ ಒಂದು ಪರಿಸ್ಥಿತಿಗೆ ಬರೋದಕ್ಕೆ ಏನು ಕಾರಣ ಅಂತ ಹೇಳ್ತೀರಿ? ಏನು ಹೇಳ್ತೀರಿ? ಇದು ತುಂಗಭದ್ರಾ ಡ್ಯಾಮು ಕರ್ನಾಟಕ ಸರ್ಕಾರದ 2ನೇ ಅತಿ ದೊಡ್ಡ ಡ್ಯಾಮ್ ಆಗಿದೆ. ಇಲ್ಲಿ 33 ಗೇಟು ಅಳವಡಿಸಲಾಗಿದೆ. ಇದು 60 ಅಡಿ ಎತ್ತರ ಮತ್ತು 20 ಅಡಿ ಅಗಲ ಇದರ ಗೇಟು. 1ರಿಂದ 15 ಗೇಟು ಹೈದರಾಬಾದ್ ಮತ್ತು ಆಂಧ್ರ ಪ್ರದೇಶ ಅವರು ನಿರ್ವಹಣೆ ಮಾಡ್ತಾರೆ. 17ನೇ ಮತ್ತು 36ನೇ ಗೇಟು ಕರ್ನಾಟಕ ಸರ್ಕಾರಕ್ಕೆ ಬರುತ್ತೆ. ಇದು ಈ ಗೇಟ್ ನಿರ್ವಹಣೆ ಕರ್ನಾಟಕ ಸರ್ಕಾರಕ್ಕೆ. 17ನೇ ಗೇಟ್ ಕ್ರಸ್ಟ್ ಗೇಟ್, 19ನೇ ಕ್ರಸ್ಟ್ ಗೇಟ್ ಇದಾಗಿದೆ. ಕ್ರಸ್ಟ್ ಗೇಟ್ ಆಗಿರೋದ್ರಿಂದ ಕರ್ನಾಟಕ ಸರ್ಕಾರದ ಜವಾಬ್ದಾರಿ ಇದೆ. ಇದು ತುಂಗಭದ್ರಾ ಇದು ಬೋರ್ಡ್, ಇದು ಆಂಧ್ರ, ತೆಲಂಗಾಣ ಮತ್ತು ಕರ್ನಾಟಕ. ಇದು 1945ರಲ್ಲಿ ಕರ್ನಾಟಕ ಮತ್ತು ಮೈಸೂರು ರಾಜ್ಯ ಇತ್ತು, ಮತ್ತು ಹೈದರಾಬಾದ್ ಸಂಸ್ಥಾನ ಎರಡು ಸೇರಿ ಈ ಡ್ಯಾಮ್ನ 1945ರಲ್ಲಿ ಪ್ರಾರಂಭ ಆಯಿತು. ತಿರುಮಲ ಅಯ್ಯಂಗಾರ್ ಅಂತೇಳಿ ಆಗಿನ ಮದ್ರಾಸಿನ ಚೀಫ್ ಇಂಜಿನಿಯರು ಇದರ ಉಸ್ತುವಾರಿಯನ್ನು ವಹಿಸಿದ್ರು. ಕರ್ನಾಟಕದಲ್ಲಿ ಮುಂದ್ರಾಬಾದಲ್ಲಿ ಡ್ಯಾಮ್ ಇದೆ, ಆದರೆ ಅದರ ವೆಚ್ಚವನ್ನು ಭರಿಸಿದ್ದು ಅದನ್ನು
ಹೈದರಾಬಾದ್ ಸಂಸ್ಥಾನದವರು. ಅದರಿಂದ ಮತ್ತು ಕರ್ನಾಟಕ ಮತ್ತು ಎಡಗಾಲವೇ ಕರ್ನಾಟಕಕ್ಕೆ ಸೇರಿಕೊಳ್ಳುತ್ತೆ. ಬಲದಂಡೆ ಯೋಜನೆ ಅನ್ನೋದು ಆಂಧ್ರ ಪ್ರದೇಶಕ್ಕೆ ಹರಿಯುತ್ತೆ. ಇದು ಒಂದು ಡ್ಯಾಮಿನ ಒಂದು ಸ್ಥಿತಿ ಪಟ್ಟಿ. 15 ಲಕ್ಷ ಎಕರೆ ಪ್ರದೇಶಕ್ಕೆ ಇದು ನೀರು ಉಳಿಸುವಂಥ ದೊಡ್ಡ ಜವಾಬ್ದಾರಿ ಇದೆ. ಕರ್ನಾಟಕ ರಾಜ್ಯದಲ್ಲಿ ಬಳ್ಳಾರಿ, ರಾಯಚೂರು, ಕುರುಗೋಡು ಮತ್ತು ಸಿಂಧನೂರು, ಮಾನ್ವಿ ಮತ್ತು ಈ ಥರ ಒಂದು 4 ಜಿಲ್ಲೆಗಳಿಗೆ ನೀರು ಉಣಿಸುವಂಥ ಕಾರ್ಯ. ಮತ್ತು ಕರ್ನೂಲ್ಗೆ ಈ ಕಡೆಯಿಂದ ಬಲಗಾಲುವೆಯಿಂದಲೇ ನೀರು ಹೋಗುತ್ತೆ. ಈಗ ತೆಲಂಗಾಣ ರಾಜ್ಯವು ಸೇರ್ಕೊಂಡಿರೋದ್ರಿಂದ 3 ರಾಜ್ಯಕ್ಕೂ ಈ ನೀರು ಸಮರ್ಪಕವಾಗಿ ಬಳಕೆಯಾಗೋದಕ್ಕೆ ಪ್ರಾಧಿಕಾರವನ್ನು ಕೇಂದ್ರ ಸರ್ಕಾರ 1955ರಲ್ಲಿ ರಚನೆ ಮಾಡಿತ್ತು. ಈ ಡ್ಯಾಮಿನ ನಿರ್ವಹಣೆ ಯಾರೇ ಮಾಡಿದ್ರು ಈ ಕ್ರಸ್ಟ್ ಗೇಟ್ ಅಳವಡಿಕೆಯಲ್ಲಿ ಭಾಳ ಲೋಪವಾಗಿದೆ. ಇದು 1994ರಲ್ಲಿ ಸ್ವಲ್ಪ ಬಿರುಕು ಬಿದ್ದಿತ್ತು ಅಂತೇಳಿ ಆಗಿನ ವರದಿ ಸರ್ಕಾರಕ್ಕೆ ಕೊಟ್ಟಿತ್ತು. ಮತ್ತು ಗಣಿಗಾರಿಕೆ ಭಾಳ ಜಾಸ್ತಿ ಪ್ರಮಾಣದಲ್ಲಿ ಆಗಿರೋದ್ರಿಂದ ಅದು 24 ಅಡಿ ಈಗ ಉಳುತ್ತುವ ಕಾರ್ಯ ಜಪಾನ್ ಸರ್ಕಾರಕ್ಕೆ ವಹಿಸಿತ್ತು. ಅದು ಜಪಾನ್ ಸರ್ಕಾರದವರು ಇದನ್ನಾಗೋದೇ ಇಲ್ಲ ಅಂತೇಳಿ ವಾಪಸ್ ಕಳಿಸ್ತಾರೆ. ಆ ಮಟ್ಟಿಗೆ ಗಣಿಗಾರಿಕೆಯಿಂದ ಡ್ಯಾಮ್ಗೆ ಭಾಳ ಅಪಾಯವಾದ ಒಡ್ಡಿ ಮತ್ತು ನೀರಿನ ಅಪಾರ ಪ್ರಮಾಣದ ನೀರು ಕ್ರಸ್ಟ್ ಗೇಟ್ ಹೊಡೆಯೋದಕ್ಕೆ ದೊಡ್ಡ ಕಾರಣ ಆಗಿದೆ. ಓಕೆ, ಫೈನ್, ಮಾತಾಡ್ತೀನಿ. ಶಶಿಕಾಂತ್ ಅವರು, ಈಗ ಡ್ಯಾಮ್ನ ನಿರ್ವಹಣೆ ಅನ್ನೋದಕ್ಕೆ ಅಂತಲೇ TB ಬೋರ್ಡ್ ಅಂತ ಇದೆ. ಆದರೆ ಕ್ರಸ್ಟ್ ಗೇಟ್ಗಳ ನಿರ್ವಹಣೆ ಅಂತ ಬಂದಾಗ ಈಗ ಎಲ್ಲರೂ ಕೂಡ ಹೊಣೆಗಾರಿಕೆಯನ್ನು ಹೊತ್ಕೊಳ್ಬೇಕಾಗತ್ತೆ. ಸೊ ಈಗ ಖುಷಿ ಆದಾಗ, ಇನ್ನೇನೋ ಒಳ್ಳೆಯ ಸ್ಥಿತಿ ಇದ್ದಾಗ ನಾನಷ್ಟೇ ಕ್ರೆಡಿಟ್ ತೊಗೊಳ್ತೀನಿ ಅನ್ನೋದರ ಜೊತೆಗೆ ಸಮಸ್ಯೆಗಳಾದಾಗಲೂ ಕೂಡ ನಮ್ಮದೇ ಹೊಣೆಗಾರಿಕೆ ಅನ್ನುವಂತಹ ಒಂದು ಮನಸ್ಥಿತಿ ನಮ್ಮ ರಾಜಕಾರಣಿಗಳಲ್ಲಿ ಬರಬೇಕು ಅಂತ ಅನಿಸುತ್ತೆ. ಬಟ್ ಈಗ ಅಧಿಕಾರಿಗಳ ನಿರ್ಲಕ್ಷ್ಯ, TB ಬೋರ್ಡ್ನ ನಿರ್ಲಕ್ಷ್ಯ, ಸರ್ಕಾರದ ನಿರ್ಲಕ್ಷ್ಯದಿಂದ ಇವತ್ತು ಈ ಪರಿಸ್ಥಿತಿ. ನಾಳೆ ಇನ್ನೂ ಹೆಚ್ಚು ಡ್ಯಾಮ್ಗಳು ಕೊಡ್ತಿಲ್ಲ, ಇನ್ನು ಯಾವ್ಯಾವ ಗೇಟ್ಗಳು, ಯಾಕಂದರೆ ಎಷ್ಟೋ ವರ್ಷಗಳಾಗಿದೆ, ಡ್ಯಾಮ್ಗಳೇನು ನೆನ್ನೆ ಮೊನ್ನೆ ನಿರ್ಮಾಣ ಮಾಡಿರೋದಲ್ಲ. ಈ ಪರಿಸ್ಥಿತಿಗೆ ಏನು ಹೇಳ್ತೀರಿ? ಇಲ್ಲಿ ಹೊಣೆಗಾರಿಕೆಯ ಸಮಸ್ಯೆ ಅಲ್ಲ ಇದು ಹೊಣೆಗಾರಿಕೆ ಅವ್ರು ಹೊರಬೇಕು ಇವ್ರು ಹೊರಬೇಕು, ಪ್ರತಿಪಕ್ಷ ಆಡಳಿತ ಪಕ್ಷ ಅನ್ನೋದು ಅಲ್ವೇ ಅಲ್ಲ. ಎಲ್ಲ ಪಕ್ಷಗಳಿಗೂ ಎಲ್ಲ ರಾಜಕಾರಣಿಗಳು ಇರಬೇಕಾಗಿರೋದು ಮೂಲಭೂತವಾಗಿ ಜನರ ಬಗ್ಗೆ ಕಾಳಜಿ, ರೈತರ ಬಗ್ಗೆ ಕಾಳಜಿ. ಆಯಿತಾ? ಅದು ಇಲ್ಲದೇ ಇರುವುದೇ ದೊಡ್ಡ ಲೋಪವಾಗಿದೆ. ಯಾಕೆ ಅಂತಂದರೆ ಇವ್ರು ಹೇಳ್ತಾರೆ TB ಡ್ಯಾಮು, TB ಬೋರ್ಡ್ದು ಕೇಂದ್ರ ಸರ್ಕಾರದ್ದು, ಅವರು ನೋಡ್ಕೊಳ್ಳಿ ಅಂತ ರಾಜ್ಯ ಸರ್ಕಾರದವ್ರು ಹೇಳ್ತಾರೆ. ಆದರೆ ಅಪೋಸಿಷನ್ದವ್ರು ಏನು ಹೇಳ್ತಾರೆ? ಅರೆ ಅಲ್ಲ, ಶೆಟ್ಟರ್ ಅವರು ಬೆಳಗ್ಗೆ ಏನು ಹೇಳ್ತಾ ಇದ್ದಾರೆ? ಕಾಂಗ್ರೆಸ್ ಸರ್ಕಾರವೇ ಇದಕ್ಕೆ ಕಾರಣ. ಆ ಸರ್ಕಾರ ಬಂದ್ಬಿಟ್ಟು ಏನಾದರೂ ಚೈನನ್ನು ಬಿಸಾಕಿತ್ತಾ? ಇಲ್ಲ. ಅಂದರೆ ಒಬ್ಬರು ಇದೊಂದು ರಾಜಕಾರಣ ಇದೆಯಲ್ಲ, ಈ ಕರ್ನಾಟಕದ ಅಥವಾ ಈ ದೇಶದ ರಾಜಕಾರಣ ತನ್ನ ಹೊಣೆಗಾರಿಕೆಯನ್ನು, ತನ್ನ ವೈಫಲ್ಯತೆಯನ್ನು, ತನ್ನ ಲೋಪವನ್ನು ಬೇರೆಯವರ ಮೇಲೆ ಆರೋಪಿಸುವುದೇ ಕೆಲಸ ಆಗೋಗ್ಬಿಟ್ಟಿದೆ. ಅದರ ಬದಲಾಗಿ ಅಯ್ಯೋ ಈ ಥರ ಆಗೋಗ್ಬಿಟ್ಟಿದೆಯಲ್ಲ, ಇಷ್ಟೊಂದು ನೀರು ಪೋಲಾಗ್ತಾ ಇದೆಯಲ್ಲ, ಅಷ್ಟೊಂದು ರೈತರ ಜಮೀನಿಗೆ ನೀರು ಹೋಗ್ತಾ ಇದೆಯಲ್ಲ, 4 ಜಿಲ್ಲೆಗಳ ಜನರ ರೈತರಿಗೆ ಅನ್ಯಾಯ ಆಯ್ತಲ್ಲ ಅಂತ ಒಬ್ಬರ ಬಾಯಲ್ಲಾದರೂ ಬರುತ್ತಾ ನೋಡಿ? ಇವ್ರಿಗೆ ಯಾರೂ ಬರೋಕ್ಕೆ ಸಾಧ್ಯತೆಗಳಿಲ್ಲ. ಇದು ಮೊದಲನೇದಾಗಿ ಅವಘಡಗಳು ಇದಾವಲ್ಲ, ಇವು ಹೇಳಿ ಕೇಳಿ ಆಗೋದಿಲ್ಲ. ಯಾರೂ ಇದನ್ನು ಉದ್ದೇಶಪೂರ್ವಕವಾಗಿ ಮಾಡೋದಿಲ್ಲ, ಆಕಸ್ಮಿಕವಾಗಿ ಆಗ್ತವೆ. ಅದಕ್ಕೆ ಅಧಿಕಾರಿಗಳ ಹೊಣೆನೋ ಅಥವಾ ನೀರಿನ ಫೋರ್ಸ್ ಇದೆ ನೋಡಿ, ಅದು ಸಾಮಾನ್ಯ ಅಲ್ಲ. ಅದು ಆ ಫೋರ್ಸಿನ ಹೊಣೆನೋ ಅಥವಾ ಅಲ್ಲಿ ತುಕ್ಕಿಡ್ದಿತ್ತೋ ಇನ್ನೇನು ಸಮಸ್ಯೆನೋ, ಇವುಗಳ ಬಗ್ಗೆ ನಿನ್ನ ಮುಂದೆ ಇನ್ನೊಂದು ಸರ್ತಿ ಈ ರೀತಿ ಆಗದ ಹಾಗೆ ನೋಡಿಕೊಳ್ಳಬೇಕೇ ಹೊರತು ಬರೀ ಆರೋಪ ಪ್ರತ್ಯಾರೋಪಗಳಿಂದ ಏನನ್ನೂ ಯಾವ ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯವಿಲ್ಲ. 1949ರಲ್ಲಿ ಶುರುವಾಗಿರೋದಿದು. 1953ರಲ್ಲಿ ಡ್ಯಾಮ್ ಮುಗಿಯುತ್ತೆ. ಈ ಡ್ಯಾಮಿನ ವಿಶೇಷತೆ ಏನು ಗೊತ್ತಾ ನಿಮಗೆ? ಈ ಇಡೀ ಡ್ಯಾಮು ಸ್ಟೋನ್ ಮೆಷಿನರಿ, ಸಿಮೆಂಟ್ ಉಪಯೋಗಿಸಿಲ್ಲ. ಇಲ್ಲಿ ಸಿಮೆಂಟ್ ಇಲ್ಲದೆ ಕಟ್ಟಿದಂಥ 2 ಡ್ಯಾಮ್ಗಳಿದ್ದಾವೆ. ಒಂದು ಕೇರಳದಲ್ಲಿರ್ತಕ್ಕಂಥ ಒಂದು ಡ್ಯಾಮು, ಅದರ ಹೆಸರು ಯಾವ್ದು ಸರ್? ಅದು ಮುಲ್ಲಾ ಪೆರಿಯಾರ್ ಡ್ಯಾಮ್ ಅಂತ ಇದೆ ಒಂದು ಕೇರಳದಲ್ಲಿ. ಇನ್ನೊಂದು TB ಡ್ಯಾಮು. ಇವು ಎರಡೂ ಸಹಿತ ಬರೀ ಮಣ್ಣು ಮತ್ತು ಸಿಮೆಂಟ್, ಇದು ಸುಣ್ಣ, ಇವುಗಳನ್ನು ಮಿಶ್ರ ಮಾಡಿ ಕಟ್ಟಿದಂಥ 2 ದೊಡ್ಡ ಡ್ಯಾಮ್ಗಳು. ಅವುಗಳಲ್ಲಿ ಒಂದು TB ಡ್ಯಾಮ್ ಕರ್ನಾಟಕದ್ದು. ಆವಾಗಿನ ಆರ್ಕಿಟೆಕ್ಚರ್ ನೋಡಿ, ಇವಾಗ ಇಷ್ಟೊಂದು ಸಿಮೆಂಟ್ ಎಲ್ಲ ಹಾಕಿದ್ರು ಜಿನುಗ್ತವೆ, ಸೋರ್ತವೆ. ಆದರೆ ಇವರು ಆವಾಗಿನ ಕಾಲದಲ್ಲಿ 70 ವರ್ಷಗಳ ಹಿಂದೆ ಅಲ್ಲಿರ್ತಕ್ಕಂಥ ಟೆಕ್ನಾಲಜಿಯನ್ನು ಬಳಸಿ, ಸಿಮೆಂಟನ್ನು ಬಳಸದೆ ಬರೀ ಸ್ಟೋನ್ ಮೆಷಿನರಿ ಅಂತಂದ್ರೆ ಏನು, ಕಲ್ಲುಗಳನ್ನು ಬಳಸಿ ಒಂದು 710 ಮೀಟರ್ ಉದ್ದದ ಇಡೀ ಇದರಲ್ಲಿ ಲಾರ್ಜೆಸ್ಟ್ ಸ್ಟೋನ್ ಮೆಷಿನರಿ ಈ ಡ್ಯಾಮು. ಇಷ್ಟು ಅದ್ಭುತವಾದಂಥ ಡ್ಯಾಮ್ ಇದೆ. ಇದನ್ನು ಮೇಂಟೈನ್ ಮಾಡಲಿಕ್ಕೆ
ಯಾರು ಅವರು ಮಾಡಿದ್ರು ಇವರು ಮಾಡಿದ್ರು ಆರೋಪ ಪ್ರತ್ಯಾರೋಪಗಳನ್ನು ಬಿಟ್ಟು ಅಲ್ಲಿ ಅವಘಡ ಆಗಿದೆ, ಅವುಗಳನ್ನ ಹೇಗೆ ಸಾಲ್ವ್ ಮಾಡಬೇಕು, ಅದರಿಂದ ಆಗತಕ್ಕಂಥ ಲಾಸ್ ಇದೆಯಲ್ಲ ಅದನ್ನು ಹೇಗೆ ತಡಿಬೇಕು ಅನ್ನೋದನ್ನು ಮಾತಾಡುವುದೇ ಈ ರಾಜಕಾರಣಿಗಳ ಕೆಲಸ ಆಗಿತ್ತು. ಅದು ಆಗಿಲ್ಲ ಅಂದರೆ ಅವರು ನಿಜಕ್ಕೂ ಸಹಿತ ಜನದ್ರೋಹಿಗಳು, ರೈತ ದ್ರೋಹಿಗಳು. ಓಕೆ ಫೈನ್. ಎಸ್ ವಿಜಯರಾಜ್ ಅವರು ನಿಮ್ಮನ್ನು ಮಾತಾಡಿಸಿ ಒಂದು ಸಣ್ಣ ಬ್ರೇಕ್ ತೊಗೊಂಡು ಹೋಗ್ತೀನಿ. ಯಾಕಂದರೆ ಮೊದಲನೇದಾಗಿ ಇಷ್ಟು ರೈತರಿಗೆ ಒಂದು ನೀರೊದಗಿಸುವಂತಹ ಅಥವಾ ಕೃಷಿಗೆ ನೀರೊದಗಿಸುವಂತಹ ಒಂದು ಉತ್ತಮವಾದ ಯೋಜನೆ, ಆದರೆ ಈ ಯೋಜನೆ ಈ ಥರ ನಮ್ಮ ಮುಂದೆನೇ ಒಂದು ರೀತಿಯಾಗಿ ಪೋಲಾಗಿ ಹೋಗ್ತಾ ಇದೆ ನೀರು ಅಂತಂದರೆ ಅದು ಸಹಿಸ್ಕೊಳ್ಳೋದಕ್ಕಾಗೋದೇ ಇಲ್ಲ. ಏನು ಹೇಳ್ತೀರಿ? ಇದು ತುಂಬ ದುಃಖಕರವಾದ ಸಂಗತಿ. ಬಟ್ ಸರಿ ಹೇಳ್ದಂಗೆ ಇದು ಈ ಸಮಯದಲ್ಲಿ ಇವ್ರ ಮೇಲೆ ಗೂಬೆ ಕೂರಿಸೋ ಕೆಲಸಕ್ಕಿಂತನೂ ಅದಕ್ಕೆ ಮುಂದೆ ಈಗ ಆಗಿದೆ, ಇದು ಒಂದು ಆಕ್ಸಿಡೆಂಟು ಏನೋ ಆಗುತ್ತೆ. ಯಾಕಂದರೆ ಇಷ್ಟೊಂದು ನೀರು ಇರಬೇಕಾದ್ರೆ ಒನ್ ಆಫ್ ದ ಗೇಟ್ಸ್ ಆಗಿದೆ. ಯಾಕಂದರೆ 71 years ಅದನ್ನು ಕನ್ಸ್ಟ್ರಕ್ಟ್ ಮಾಡಿ ಆಗಿರೋ ಅಂಥ ಡ್ಯಾಮ್ ಇದು. ಸೊ ದೇರ್ ಆರ್ ಚಾನ್ಸಸ್ ಆಕ್ಸಿಡೆಂಟಲ್ ಆಗ್ಬೋದು, ನೀರಿನ ಒತ್ತಡ ಇರ್ಬೋದು. ಸೊ ಇದು ಯಾಕೆ ಆಗಿದೆ ಅನ್ನೋದನ್ನು ನಾವು ಕರೆಕ್ಟಾಗಿ ಕುಲಂಕುಷವಾಗಿ ಅದನ್ನು ಕರೆಕ್ಟಾಗಿ ಪರಿಶೀಲನೆ ಮಾಡಿ ಮುಂದೆ ಆಗದಂತೆ ನೋಡ್ಕೋಬೇಕು. ಈಗ ನಾವು ಇವ್ರ ಮೇಲೆ ಮಾತಾಡಿದರೆ ಪ್ರಯೋಜನ ಇಲ್ಲ. ಅದು ಮುಂಚೆ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅಂತ. ಸೊ ಅದು ಏನು ಪ್ರಯೋಜನ ಇಲ್ಲ. ಮುಂದೆ ಏನು ಮಾಡಬೇಕು ಹೀಗಿರೋ ಇದನ್ನು, ಯಾಕಂದರೆ ಇವತ್ತು 60 TMC ನೀರನ್ನು ಖಾಲಿ ಮಾಡಬೇಕು. ಅದರಲ್ಲಿ ಇರೋದೇ 100 TMC. ಯಾಕಂದರೆ 133 TMC ಕೆಪಾಸಿಟಿ ಇರೋದ್ರಲ್ಲಿ 33 TMC ಹೆಚ್ಚು ಕಡಿಮೆ ಹೂಳು ತುಂಬ್ಕೊಂಡ್ಬಿಟ್ಟಿದೆ ಗಣಿಗಾರಿಕೆಯಿಂದ. ಉಳಿದಿರೋದು 100 TMCಯಲ್ಲಿ 60 TMC ಹೋದರೆ ಬರೀ 40 TMC. ಮುಂದಿನ ದಿನಗಳಲ್ಲಿ ರೈತರ ಪಾಡೇನು ಏನೋ ದೇವ್ರದಿಂದ ಇದು ಫ್ಯಾಗ್ ಎಂಡ್ ಆಫ್ ದ ಮಾನ್ಸೂನ್. ಇನ್ನೂ ನಮಗೆ ಸ್ವಲ್ಪ ಮಾನ್ಸೂನಲ್ಲಿ ಇನ್ನೂ ಮಳೆಗಳು ಇರೋದ್ರಿಂದ ಒಂದು ಹೋಪ್ ಇದೆ, ಎಲ್ಲೋ ಮತ್ತೊಂದು ಸತಿ ತುಂಬ್ಕೋಬೋದು ಅಂತ. ಆದರೆ ಇಷ್ಟೊಂದು ನೀರು ಪೋಲಾಗೋದು ಇದೊಂದು ಶೋಚನೀಯ ಸಂಗತಿ. ಸೊ ಇದು ಒಂದು ಗಂಟೆ ನಮಗೆ ಏನೋ ವಾರ್ನಿಂಗ್ ಬೆಲ್ ಅಂತಾರಲ್ಲ, ಇದು ವಾರ್ನಿಂಗ್ ಬೆಲ್ಲು. ಈ ವಾರ್ನಿಂಗ್ ಬೆಲ್ಲನ್ನು ನಾವು ಕರೆಕ್ಟಾಗಿ ಸೀರಿಯಸ್ ಆಗಿ ತಗೊಂಡು ಇದನ್ನು ಕರೆಕ್ಟಾಗಿ ಏನೋ ವರ್ಲ್ಡಲ್ಲಿರೋ ಎಕ್ಸ್ಪರ್ಟ್ಸ್ನ ಕರೆಸಿ ಈಗ ಇದನ್ನು ಏನು ಮಾಡ್ಬೋದು, ಹೇಗೆ ಇದನ್ನು ತಡೆಗಟ್ಬೋದು ಮುಂದಿನ. ಯಾಕಂದರೆ ಇದೆಲ್ಲ ಒಂದು ದೇಗುಲ ಥರ ಏನೋ. ನಾವು ಆ ಕಾಲದಲ್ಲಿ ಭಾರತದಲ್ಲಿ ಸಂಪನ್ಮೂಲಗಳೇ ಇರಲಿಲ್ಲ. ಆ ಕಾಲದಲ್ಲಿ ಇಂಥ ಎಲ್ಲ ದೇಗುಲಗಳನ್ನು ಕಟ್ಟಿರೋದ್ರಿಂದ ಎಷ್ಟೋ ವರ್ಷದಿಂದ ಇದು ರೈತರಿಗೆ ಹೆಲ್ಪ್ ಮಾಡ್ಕೊಂಡು ಬಂದಿದೆ. ಇದು ಮುಂದಿನ ಪೀಳಿಗೆಗೂ ನಾವು ಬಿಟ್ಕೊಡ್ಬೇಕಾದ್ರೆ ಇದನ್ನು ನಾವು ಕಾಪಾಡಬೇಕಾಗಿದೆ. ಎಲ್ಲರದ್ದು ಹೊಣೆಗಾರಿಕೆ ಇದೆ. ಎಕ್ಸಾಕ್ಟ್ಲಿ. ನಾನು ಮಾತಾಡ್ತೀನಿ ನಿಮ್ಮ ಜೊತೆಗೆ. ಆಂಜನೇಯ ರೆಡ್ಡಿ ಅವರು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಒಂದು ಸಣ್ಣ ಬ್ರೇಕ್ ತೊಗೊಂಡು ಬರ್ತೀನಿ. ವೀಕ್ಷಕರೇ, ಈ ಸಂದರ್ಭದಲ್ಲಿ ಈಗ ನೀರು ಖಾಲಿ ಮಾಡದೆ ಬೇರೆ ಯಾವ ಕ್ರಮಗಳೂ ಇಲ್ಲವಾ? ನಮ್ಮ ಮುಂದೆ ಯಾವ ಒಂದು ಆಪ್ಷನ್ಸು ಇಲ್ಲವಾ? ಹಾಗಾದರೆ ಇಷ್ಟು ಮುಂದುವರೆದ ಟೆಕ್ನಾಲಜಿಯಲ್ಲಿ ಏನೂ ಮಾಡೋದಕ್ಕಾಗಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಎದುರಾಗುತ್ತೆ. ಎಸ್ ಆಂಜನೇಯ ರೆಡ್ಡಿ ಅವರೇ, ಈಗ ಆ ಭಾಗದ ರೈತರಿಗೆ ಒಂದು ಶಾಶ್ವತ ನೀರಾವರಿ ಬೇಕು ಅನ್ನೋದು ಎಷ್ಟೋ ವರ್ಷಗಳ ಹೋರಾಟ ಆಗಿತ್ತು. ಆದರೆ ಈಗ ನೀರಾವರಿಗೆ ಅಂದರೆ ನೀರೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಬಂದರೆ ಕಂಪ್ಲೀಟಾಗಿ ಮತ್ತೆ ಬರಡಾಗುವಂತಹ ಸಾಧ್ಯತೆಗಳಿದೆಯಾ? ಏನು ಹೇಳ್ತೀರಿ ಮೊದಲೇದಾಗಿ? ಮೇಡಮ್, ಈಗ ಆಗಿರ್ತಕ್ಕಂಥ ಏನು ಅವಘಡ ಇದೆ ಇದರ ಬಗ್ಗೆ ಮಾತನಾಡೋದಾದ್ರೆ, ಇವತ್ತು 19ನೇ ಕ್ರೆಸ್ಟ್ ಗೇಟ್ ಹೊಡೆದಿರ್ತಕ್ಕಂಥದ್ದು, ಅದನ್ನ ರಿಪೇರಿ ಮಾಡ್ಬೇಕಾದ್ರೆ ಡ್ಯಾಮ್ ನಲ್ಲಿ ತುಂಬಿಕೊಂಡಿರ್ತಕ್ಕಂಥ 60 TMC ಅಷ್ಟು ನೀರನ್ನ ಆಚೆ ಬಿಟ್ಟು ನೀರನ್ನ ಖಾಲಿ ಮಾಡಿ ಆ ನಂತರ ಆ ಒಂದು ಕ್ರೆಸ್ಟ್ ಗೇಟ್ ಅನ್ನ ರಿಪೇರಿ ಮಾಡಿ ಅದನ್ನ ಹೊಸ ಕ್ರೆಸ್ಟ್ ಗೇಟ್ ಅನ್ನ ಅಲ್ಲಿ ಅಳವಡಿಸ್ಬೇಕು ಅನ್ನುವಂಥದ್ದು ಈಗ ನಿನ್ನೆ ಬೃಹತ್ ನೀರಾವರಿ ಮಂತ್ರಿಗಳಾದಂತ DK ಶಿವಕುಮಾರ್ ಅವರು ಅಲ್ಲಿ ಹೋಗಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಹೇಳಿದ್ದನ್ನ ನಾವು ಗಮನಿಸಿದ್ವಿ. ಆದ್ರೆ ಇಲ್ಲಿ ಪ್ರಶ್ನೆ ಅಪಘಾತ ಆಗಬಾರ್ದು ಅಂತಲ್ಲ, ಹಾಗೆ ಆಗತ್ತೆ. ಆದರೆ ನಿರ್ವಹಣೆಯ ಕೊರತೆ ಇಲ್ಲಿ ಎದ್ದು ಕಾಣ್ತಾ ಇದೆಯಲ್ಲ. ಇವತ್ತು ಪ್ರತಿ ವರ್ಷ ಡ್ಯಾಮ್ಗಳಾಗ್ಲಿ, ಡ್ಯಾಮ್ ಗೇಟ್ಗಳಾಗ್ಲಿ, ಇವೆಲ್ಲವನ್ನ ನಿರ್ವಹಣೆ ಮಾಡ್ಲಿಕ್ಕೆ ಒಂದು ತಾಂತ್ರಿಕ ಸಮಿತಿ, ಒಂದು ತಜ್ಞರ ಒಂದು ಇಂಜಿನಿಯರಿಂಗ್ ಸೆಕ್ಷನ್ ಇರುತ್ತೆ, ಅಲ್ಲಿ ಟೆಕ್ನಿಕಲ್ ಸೆಕ್ಷನ್ ಇರುತ್ತೆ. ಅವರ ಪರ್ಯವೇಕ್ಷಣೆಯಲ್ಲಿ ನೀರು ಯಾವಾಗ ಬಿಡಬೇಕು, ಎಷ್ಟು ಬಿಡಬೇಕು, ಹೇಗಿದೆ ಗೇಟ್ಗಳಾಗಿದೆ ಮತ್ತು ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ, ಇದೆಲ್ಲವನ್ನ ನೋಡ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಅವ್ರ ಮೇಲೆ ಇದೆ. ಇವತ್ತು ಗೇಟ್ ಹೊಡೆದೋಗಿದೆ, ಚೈನ್ ಕಟ್ ಆಗಿದೆ ಅಂದ್ರೆ ಅದು ಏಕಾಏಕಿ ಆಗೋದಿಲ್ಲ, ಅದು ಒಂದು ಸಂಕೇತ ಕೊಟ್ಟಿರುತ್ತೆ. ಬಟ್ ಆದ್ರೆ ಅಲ್ಲಿ ಅದನ್ನ ಸರಿಯಾದ ರೀತಿಯಲ್ಲಿ ಗಮನಿಸುವಲ್ಲಿ ಅಲ್ಲಿನ ತಂಡ ಪೂರ್ಣ ಪ್ರಮಾಣದಲ್ಲಿ ವಿಫಲ ಆಗಿದೆ ಅನ್ನುವಂಥದ್ದು ಇವತ್ತು ಜಗಜ್ಜಾಹೀರಾಗ್ತಾ ಇದೆ. ಅದ್ರ ಜೊತೆಗೆ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ನೀರು ಬಿಡದೇನೆ ಏನಾದ್ರೂ ತಂತ್ರಜ್ಞಾನ ಇದೆಯಾ? ಖಂಡಿತ ಈ ಪ್ರಪಂಚದಲ್ಲಿ ಆ ತರದ ತಂತ್ರಜ್ಞಾನ ಇದೆ. ಯಾಕೆ ಅಂದ್ರೆ
ಸುಮಾರು ನೀರಿನ ಆಳದಲ್ಲಿ ಅಂದ್ರೆ ಸಮುದ್ರದ ಆಳದಲ್ಲಿ ನಾವು ಹಲವಾರು ಏನು ಇನ್ಫ್ರಾಸ್ಟ್ರಕ್ಚರ್, ರೋಡ್ ಇರ್ಬೋದು, ಟನಲ್ ಇರ್ಬೋದು, ಡ್ಯಾಮ್ ಇರ್ಬೋದು, ಈ ತರದವನ್ನ ಮಾಡಿರ್ತಕ್ಕಂಥದ್ದು ಬೇರೆ ಬೇರೆ ದೇಶಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಆದ್ರೆ ತುರ್ತಾಗಿ, ಯಾಕೆಂದ್ರೆ ಇವತ್ತು ಒಂದು ಗೇಟ್ ಕಿತ್ತೋಗಿದೆ, ನಾವು ಅದನ್ನ ರಿಪೇರಿ ಮಾಡೋದ್ರೊಳಗಡೆ ಆ ಗೇಟ್ ಮುಖಾಂತರ ನೀರು ಹೋಗ್ತಾ ಇರ್ತದೆ, ನಾವು ಜಾಸ್ತಿ ಡಿಲೇ ಮಾಡಿದಷ್ಟು ಅಪಾಯ ಆಗತ್ತೆ ಅನ್ನುವಂಥದ್ದು ಒಂದು ಕಡೆ. ಆತರ ಬೇರೆ ಯಾವುದೋ ದೇಶದ ತಂತ್ರಜ್ಞಾನವನ್ನ ಈ ತಕ್ಷಣದಲ್ಲಿ ತಂದು ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು, ಆ ರೀತಿ ಯೋಚನೆ ಮಾಡಿರ್ಬೋದು ಸರ್ಕಾರ. ಆದ್ರೆ ಇಲ್ಲಿ ಯಾಕಪ್ಪ ಇದಾಗ್ತಿದೆ ಅಂದ್ರೆ ನೋಡಿ, ನಮ್ಮ ನೀರಾವರಿ ನಿಗಮಗಳಾಗ್ಲಿ, ನೀರಾವರಿ ಇಲಾಖೆಗಳಾಗ್ಲಿ, ಒಂದು 20-30 ವರ್ಷದ ನಾವು ಇತಿಹಾಸವನ್ನ ತಗೊಂಡ್ರೆ, ಕಾಲುವೆಗಳನ್ನ ನಾವು ರಿಪೇರಿ ಮಾಡ್ತೀವಿ ಅಂತ ಹೇಳಿ ಸಾವಿರಾರು ಕೋಟಿ ಖರ್ಚು ಮಾಡುವಂತದ್ದು ನಾವು ನೋಡ್ತಾ ಇದ್ದೀವಿ. ಎಲ್ಲಾ ನಿಗಮಗಳಲ್ಲೂ ಈ ರೀತಿಯಾದಂತಹ ಕಾರ್ಯಕ್ರಮಗಳು ಬರ್ತಾ ಇರ್ತವೆ, ಖರ್ಚಾಗ್ತಾ ಇರ್ತದೆ. ಆದ್ರೆ ನಿರ್ವಹಣೆ ಮಾತ್ರ ಸರಿಯಾಗಿ ಆಗಿರೋದಿಲ್ಲ. ಆದ್ರೆ ಕಾಲುವೆಗಳ ಹಾಳು ಬಿದ್ದವಲ್ಲಿ ಇವತ್ತು ಕ್ರೆಸ್ಟ್ ಗೇಟ್ಗಳನ್ನು ನಾವು ಸರಿಯಾಗಿ ನೋಡ್ಲಿಲ್ಲ ಅಂದ್ರೆ, ಇವತ್ತು ಅದನ್ನ ನಂಬಿಕೊಂಡಿರ್ತಕ್ಕಂಥ ಸುಮಾರು 12 ಲಕ್ಷ ಎಕರೆ ಪ್ರದೇಶದಲ್ಲಿ ಇವತ್ತು ಏನು ಕೃಷಿ ಮಾಡ್ತಿದ್ದಾರೆ, ಈ ನೀರನ್ನ ನಂಬಿಕೊಂಡು ರೈತರು ಅನೇಕ ರೀತಿಯಾದಂತ ವಾಣಿಜ್ಯ ಬೆಳೆಗಳನ್ನ ಹಾಕಿದ್ದಾರೆ. ಅವರಿಗೆ ಕೊನೆಯಲ್ಲಿ ಏನಾದ್ರು ನೀರು ಸಾಕಾಗದೇ ಇದ್ರೆ, ಅಷ್ಟೂ ಇನ್ವೆಸ್ಟ್ ಮಾಡಿರ್ತಕ್ಕಂಥ ರೈತರಿಗೆ ಪರಿಹಾರ ಮಾಡುವಂತ ಯೋಗ್ಯತೆ ಸರ್ಕಾರಕ್ಕೆ ಇದೆಯಾ, ಅಥವಾ ಆ ತರದ ಚಿಂತನೆ ನೋಡಪ್ಪ, ಅದನ್ನ ಒಂದು ಅಸೆಸ್ ಮಾಡಿ ಅವ್ರಿಗೆ ನಾವಿದೀವಿ ನಿಮ್ ಜೊತೆ ನಾವು ಅನ್ನುವಂತ ಈ ಧೈರ್ಯ ಹೇಳುವಂತ, ಸಾಂತ್ವನ ಹೇಳುವಂತ ಇದು ಇವರಿಗೆ ನೈತಿಕತೆ ಇವತ್ತು ಕಾಣ್ತಾ ಇಲ್ಲ. ಕಾರಣ ಏನಂದ್ರೆ, ಇವತ್ತಿದು 3 ರಾಜ್ಯಗಳಿಗೆ ಹೋಗ್ಬೇಕಾಗಿರ್ಬೇಕು. ಬಟ್ ನಮ್ಮ ಕರ್ನಾಟಕದಲ್ಲೇ ಅತ್ಯಂತ ಹೆಚ್ಚು ಪ್ರದೇಶದಲ್ಲಿ ಇವತ್ತು ಬೆಳೆಗಳನ್ನು ಹಿಡಿಯುವಂತದ್ದು ಆಗಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಇವತ್ತು ನೀರಾವರಿ ಇಲಾಖೆಯವರು ಇಂತಹದನ್ನ ಮರುಕಳಿಸಿದ ರೀತಿಯಲ್ಲಿ ಅದನ್ನ ಮೊದಲೇ ಏನಾದ್ರೂ ಮಾಡ್ಕೊಂಡಿದ್ದಿದ್ರೆ ಖಂಡಿತ ಇವತ್ತು ಇಂಥ ಒಂದು ದೊಡ್ಡ ಪ್ರಮಾಣದ ನೀವ್ ಹೇಳ್ತಾ ಇದ್ರಿ, ನಾವು ನೀರಿಗಾಗಿ ಹೋರಾಟ ಮಾಡ್ತಿದೀವಿ, ಇವತ್ತು ಇಂಥ ನೀರನ್ನ ಹೊರಟೋದ್ರೆ ನಾವ್ ಏನ್ ಮಾಡ್ಕೊಳ್ಳೋದು ಅಂತ. ಖಂಡಿತ ನೋಡಿ, ನೀರಿನ ಬೆಲೆನೇ ಇವತ್ತು ನೀರಾವರಿ ಇಲಾಖೆಯವ್ರಿಗೆ ಗೊತ್ತಿಲ್ಲ. ಇವತ್ತು ನೀವು ಒಂದು 2 ದಶಕಗಳ ಡೇಟಾ ತಗೊಂಡು ನೋಡಿ, ಈ ರಾಜ್ಯದಲ್ಲಿ ನೀರಾವರಿ ಅನ್ನುವಂತ ಪ್ರದೇಶವನ್ನ ಏನಾದ್ರೂ ಎಕ್ಸ್ಪೆನ್ಷನ್ ಮಾಡಿದೀವ, ನೀರಾವರಿ ಯಾವ್ದಾದ್ರು ಭೂಮಿಯನ್ನ ಎಕ್ಸ್ಟೆನ್ಷನ್ ಮಾಡಿ ಒಂದು ನೀರಾವರಿ ಪ್ರದೇಶವನ್ನ ಎಕ್ಸ್ಪ್ಯಾಂಡ್ ಮಾಡಿರ್ತಕ್ಕಂಥದ್ದು ಯಾವ್ದಾದ್ರು ನಿದರ್ಶನ ಇದೆಯಾ ಅಂದ್ರೆ ಖಂಡಿತ ಇಲ್ಲ. ಇವತ್ತು ನೀರಾವರಿಗಾಗಿ ಬಜೆಟ್ ನಲ್ಲಿ ಪ್ರತಿ ವರ್ಷ 10,000 ಕೋಟಿ ರೂಪಾಯಿಗಳನ್ನ ತೆಗಿತಾರೆ. ಆದ್ರೆ ಅನೇಕ ಮೈಂಡ್ಲೆಸ್ ಇವು ಯಾವುದೇ ದೂರದೃಷ್ಟಿ ಇಲ್ಲದೆ ಇರತಕ್ಕಂತ ಕಾರ್ಯಕ್ರಮಗಳಿಗೆ ಇವತ್ತು ನೀರಾವರಿ ಎಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಆಗತ್ತೆ. ನೀರಾವರಿ ನಿಗಮಗಳು ಕೇವಲ ರಾಜಕಾರಣಿಗಳಿಗೆ, ಗುತ್ತಿಗೆದಾರರಿಗೆ ಫೆಸಿಲಿಟೇಟ್ ಮಾಡುವಂತ ನಿಗಮಗಳಾಗಿ ಇವತ್ತು ನಮ್ಮ ಮುಂದೆ ಕೂತಿದ್ದಾವೆ ಹೊರತು ಯಾವ ಪ್ರದೇಶದ ರೈತರಿಗೂನುವೆ ನಿಮಗೆ ನೋಡಿ, ನಮ್ಮ ನೀರಾವರಿ ಇಲಾಖೆಯಿಂದ ಇಷ್ಟು ಲಕ್ಷ ಎಕರೆ ಈ ವರ್ಷ ಮಾಡಿದ್ವಿ, ಮುಂದಿನ ವರ್ಷ ನಮ್ದು ಇಷ್ಟು ಟಾರ್ಗೆಟ್ ಇದೆ, ಅದ್ರ ಮುಂದಿನ ವರ್ಷ ಇಷ್ಟು ನಮ್ದು ಟಾರ್ಗೆಟ್ ಇದೆ, ಈ ರೀತಿ ಎಲ್ಲೂ ಮಾಡುವಂತದ್ದು ಇವತ್ತು ನಾವು ಕಾಣ್ತಾ ಇಲ್ಲ. ಅದೇ ರೀತಿಯಲ್ಲಿ ಇವತ್ತು ಮಳೆ ನೀರನ್ನ, ಇವತ್ತು ಭದ್ರಾಗಿ ನೀರು ಬರ್ತಾ ಇದೆ, ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಬಯಲುಸೀಮೆಯಲ್ಲೂ ಬೇಕಾದಷ್ಟು ಮಳೆ ಬರುತ್ತಿದೆ. ಅದನ್ನ ಸರಿಯಾದ ರೀತಿಯಲ್ಲಿ ಉಳಿಸ್ಕೊಂಡು ಈ ಬಯಲುಸೀಮೆಯಲ್ಲಿ ಇರ್ತಕ್ಕಂಥ ಸಾವಿರಾರು ಕೆರೆಗಳೇನಿದಾವೆ ಅವುಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ, ಅವುಗಳಲ್ಲಿ ಇರ್ತಕ್ಕಂಥ ಹೂಳನ್ನ ತೆಗೆದು ಅವುಗಳಿಗೆ ನೀರು ಹರಿದು ತರ್ತಕ್ಕಂಥ ಕಾಲುವೆಗಳನ್ನ ಸರಿಯಾಗಿ ಸುಸ್ಥಿತಿಯಲ್ಲಿಟ್ಟಿದ್ರೆ, ಕಳೆದ 21, 22, 22ರಲ್ಲಿ 2 ವರ್ಷ ವಿಪರೀತವಾದಂತ ಮಳೆ ಬಂತಲ್ಲ, ಅಂತ ಟೈಮಲ್ಲಿ ಬಯಲುಸೀಮೆಗೆ ಬಂದಿರತಕ್ಕಂತ ನೀರಿನ ಮಳೆಯ ಪ್ರಮಾಣ ಸುಮಾರು 120 TMC. ಇದನ್ನ IMD ಹೇಳ್ತಾ ಇದೆ, KCN-DMC ಹೇಳ್ತಾ ಇದೆ. ಅಷ್ಟು ಪ್ರಮಾಣದ ನೀರನ್ನು ಹಿಡಿದಿಟ್ಕೊಳ್ದೆ ನಾವು ಅದನ್ನು ತಮಿಳುನಾಡಿಗೆ, ನಿಜ ನಾನು ಮಾತಾಡ್ತೀನಿ, ಅದ್ರ ಬಗ್ಗೆ ಮಾತಾಡ್ತೀನಿ ಸರ್, ಲೈನಲ್ಲಿ ಇರಿ. ಓಕೆ, ಜಯಸಿಂಹ ಸರ್, ಈ ನಾರಾಯಣಪುರ, ಆಲ್ಮಟ್ಟಿ ಅಣೆಕಟ್ಟೆಗಳಲ್ಲಿ ಸ್ಟಾಪ್ ಲಾಕ್ ಗೇಟ್ಗಳನ್ನು ಅಳವಡಿಸಲಾಗಿದೆ. ಬಟ್ ಆದರೆ ಇಲ್ಲಿ ತುಂಗಭದ್ರಾ ಅಣೆಕಟ್ಟೆಯಲ್ಲಿ ಸ್ಟಾಪ್ ಲಾಕ್ ಗೇಟ್ಗಳನ್ನು ಅಳವಡಿಕೆ ಮಾಡಿಲ್ಲ ಅನ್ನುವಂಥ ಒಂದು ವಿಚಾರ ಬರ್ತಾ ಇದೆ. ಅಂದರೆ ಈ ಥರದ ನಿರ್ಲಕ್ಷ್ಯ ಅಂತ ಅನ್ನೋದಕ್ಕಿಂತಲೂ ಕೂಡ ಅಧಿಕಾರಿಗಳು ಗೊತ್ತಿದ್ರು ಸುಮ್ಮನಾದ್ರ, ಅಥವಾ ಏನೂ ಆಗಲ್ಲ, ಇಷ್ಟು ವರ್ಷದಿಂದ ಏನೂ ಆಗಿಲ್ಲ, ಮುಂದೆನೂ ಏನೂ ಆಗಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಇದ್ರ. ಯಾಕಂದರೆ ಕಾಲಕ್ಕೆ ಅವ್ರು ಹೋಗಬೇಕಾಗತ್ತೆ, ಇನ್ಸ್ಪೆಕ್ಷನ್ ಮಾಡಬೇಕಾಗತ್ತೆ, ಏನಿದೆ ವಸ್ತುಸ್ಥಿತಿಯನ್ನು ನೋಡಬೇಕಾಗತ್ತೆ. ಬಟ್ ಯಾರೂ ನೋಡಲೇ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಎದುರಾಗುತ್ತೆ. ಏನು ಹೇಳ್ತೀರಿ? ಇಲ್ಲ, ಇದು ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದು. ಈ ಕರ್ನಾಟಕ ಸರ್ಕಾರ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ, ಅಂದರೆ ಮುನಿರಾಬಾದಲ್ಲಿ ಆಂಧ್ರ
ಪ್ರದೇಶಕ್ಕೆ ಒಳಪಟ್ಟಂಥ ಒಂದು ಬೋರ್ಡ್ ಇದೆ. ಅದಕ್ಕೆ ಮೆಂಬರ್ ಸೆಕ್ರೆಟರಿ ಅಂತೇಳಿ ಆಂಧ್ರ ಪ್ರದೇಶದವ್ರು ಇರ್ತಾರೆ, ಅದಕ್ಕೆ MD ಇರ್ತಾರೆ. ಅಂದರೆ ಆಂಧ್ರ ಪ್ರದೇಶ ಗೌರ್ಮೆಂಟೇ ಅದು ಸ್ವಲ್ಪದಲ್ಲಿ ತೊಗೊಳುತ್ತೆ. ಅಂದರೆ ಕರ್ನಾಟಕದ ಜಾಗ, ಕರ್ನಾಟಕದ ನೀರು, ಆದರೆ ಹರಿಯೋದು ನೀರು ಮಾತ್ರ ಅವತ್ತಿನ ಒಪ್ಪಂದದ ಪ್ರಕಾರ ಅಲ್ಲಿ ಸುಮಾರು ಹೋಗ್ತಾ ಇದೆ. ಕರ್ನಾಟಕದಲ್ಲಿ 11,840 ಮನೆಗಳು ಅವತ್ತು ಮುಳುಗಡೆ ಆಯಿತು. 54,000 ಜನರನ್ನು ಒಕ್ಕಲೆಬ್ಬಿಸಿತು. ಕರ್ನಾಟಕದ ಜನರ ಒಂದು ಸಮರ್ಪಕ ಭಾವನೆಯಿಂದನೇ ಈ ಡ್ಯಾಮ್ ನಿರ್ಮಾಣ ಆಯಿತು. ಆದರೆ ಕರ್ನಾಟಕ ನೀರಾವರಿ ನಿಗಮ ಅಂತೇಳಿ ಕರ್ನಾಟಕ ಸರ್ಕಾರದ ಅಧೀನದಲ್ಲಿದೆ. ಅದು ಮುನ್ರಾಬಾದಲ್ಲೇ ಅದು ಕಾರ್ಯನಿರ್ವಹಿಸಿದೆ. ಇಲ್ಲಿ ಕಾಫಿ ಬೋರ್ಡಲ್ಲಿ ದೊಡ್ಡ ಆಫೀಸ್ ಇದೆ. ಕರ್ನಾಟಕ ಸ್ಟೇಟ್ ಬಡ್ಜೆಟು 3,73,000 ಕೋಟಿ ಇದೆ. 16,000 ಲಕ್ಷ ಕೋಟಿ ಕರ್ನಾಟಕ ನೀರಾವರಿಗೆ ಇದೆ. 6 ಲಕ್ಷ ಕೋಟಿ ಕರ್ನಾಟಕ ನೀರಾವರಿ ನಿಗಮಕ್ಕೆ ವಹಿಸಿದ್ದಾರೆ. ಆದರೆ ಕರ್ನಾಟಕ ನೀರಾವರಿ ನಿಗಮ ಡ್ಯಾಮಿನ ನಿಯಂತ್ರಣದಲ್ಲಿ ಯಾವುದೇ ಪಾತ್ರಗಳನ್ನು ಸರಿಯಾದ ರೀತಿಯಿಂದ ವ್ಯವಸ್ಥಿತವಾಗಿ ಮಾಡಿಲ್ಲ ಅಂತಲೇ ಹೇಳ್ಬೋದು. ಓಕೆ, ನಾನು ಮಾತಾಡ್ತೀನಿ, ಶಶಿಕಾಂತ್ ಅವ್ರ ಹತ್ರ ಮಾತಾಡ್ತೀನಿ. ಒಂದು ಸಣ್ಣ ಬ್ರೇಕ್ ತೊಗೊಂಡ್ಬರ್ತೀನಿ. ವೀಕ್ಷಕರೇ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆನ ಮುಂದುವರಿಸ್ತೀವಿ. ಶಶಿಕಾಂತ್ ಅವರೇ, TV ಬೋರ್ಡ್ ಅನ್ನೋದಿದೆ ಅನ್ನುವಂಥದ್ದು ಮಾತನ್ನು ಹೇಳಿದ್ರು. ಅಂದರೆ ಏನು ನಿರ್ವಹಣೆ, ಯಾವ ಭಾಗಕ್ಕೆ ಅಂತ. ಈಗ ಆಲ್ರೆಡಿ ಕೇವಲ ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿರುವಂತಹ ನೀರಲ್ಲ, ತೆಲಂಗಾಣಕ್ಕೂ ಕೂಡ ಇದರ ಒಂದು ಅಪಾಯ ಅಂತೂ ಇದ್ದೇ ಇದೆ. ಅಂದರೆ ಅಲ್ಲೂ ಕೂಡ ನೀರು ಸಿಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನೋಡಬೇಕಾಗತ್ತೆ. ಬಟ್ ಆದರೆ ಈಗ ಇಲ್ಲಿಯ ಸರ್ಕಾರ ಮಾತ್ರ ಇದರ ಹೊಣೆಗಾರಿಕೆಯನ್ನು ಹೊತ್ಕೊಂಡಿದೆಯಾ? ಹಾಗಾದರೆ ಈಗ ಹೊಣೆಗಾರಿಕೆ ಅನ್ನೋದಕ್ಕಿಂತಲೇ ಜವಾಬ್ದಾರಿಯನ್ನು ನೋಡ್ತಾ ಇದ್ದೀವಿ. ಸೊ ಅವರು ಕೂಡ ಭಾಗವಹಿಸಬೇಕಾಗತ್ತೆ, ಮಾತಾಡಬೇಕಾಗತ್ತೆ, ಸಭೆಗಳನ್ನು ಮಾಡಬೇಕಾಗತ್ತೆ, ಇಮ್ಮಿಡಿಯೇಟ್ ಆ್ಯಕ್ಷನ್ಗಳಾಗಬೇಕು. ಈಗ ನಾವು ಇವತ್ತು ನೆನ್ನೆ DCM ಹೋಗಿದ್ದಾರೆ, ಇವತ್ತು ವಿಜೇಂದ್ರ ಹೋಗಿದ್ದಾರೆ, ನಾಳೆ CM ಹೋಗ್ತಾರೆ. 4-5 ದಿನ ಆಗೋಷ್ಟೊತ್ತಿಗೆ ಒಂದು 50-60 TMC ನೀರು ಹೋಗೇ ಬಿಟ್ಟಿರುತ್ತೆ. ಸೊ ಆಮೇಲೆ ಮಾಡಿ ಪ್ರಯೋಜನ ಏನು ಅನ್ನೋ ಪ್ರಶ್ನೆ ಏನು ಹೇಳ್ತೀರಿ? ಅಲ್ಲ, ರಾಜಕೀಯ ಕೆಸರಾಟ ನಡೀತಾನೆ ಇರುತ್ತೆ. ಯಾಕಂದರೆ ನಮ್ಮ ರಾಜಕೀಯ ವ್ಯವಸ್ಥೆ ಆ ರೀತಿಯಾಗಿದೆ. ಸೊ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ನಾವು ನೋಡಿದರೆ, ಮೊದಲು TB ಡ್ಯಾಮ್ನಿಂದ ನೀವು ನೀರು ಹೋಗುತ್ತೆ ಅಂತಂದ್ರೆ ಅನಿವಾರ್ಯ. ಈಗ ಬೇರೆ ದಾರಿಗಳಿಲ್ಲ. 45 ಟನ್ ಇದು ತೂಕದ ಒಂದು ಗೇಟ್ ಅದು, ಅದೇ ಕಿತ್ಕೊಂಡು ಹೋಗಿದೆ ಇವಾಗ. ಸೊ ಅದನ್ನ ಮರುಸ್ಥಾಪನೆ ಮಾಡಬೇಕಾಗಿದೆ. ಅದನ್ನ ಹೇಗೆ ಮಾಡಬೇಕು ಅಂತ ಮತ್ತೆ ಇಂಜಿನಿಯರ್ಸ್ಗಳೇ ಅದನ್ನ ನಿರ್ಧಾರ ಮಾಡಬೇಕಾಗುತ್ತೆ, ಹೊರತಾಗಿ ರಾಜಕಾರಣಿಗಳಲ್ಲ. ಸೊ ಆದ್ದರಿಂದ ರಾಜಕಾರಣಿಗಳು ವಿಚಾರಗಳನ್ನ ಪಕ್ಕಕ್ಕೆ ಇಟ್ಬಿಟ್ಟು, ಯಾಕಂದ್ರೆ ಅವ್ರ ಕೆಲಸನೇ ಅದು ಅಂತ ಅನ್ಕೊಂಡು, ಇವಾಗ ಅಲ್ಲಿ ಸಮಸ್ಯೆ, ನೀವು ನೀರನ್ನ ಖಾಲಿ ಮಾಡದೇನೆ ಅದನ್ನ ಹೇಗೆ ರಿಪೇರಿ ಮಾಡಬೇಕು ಅನ್ನುವ ತಂತ್ರಜ್ಞಾನ ಇದೆಯಾ ಜಗತ್ತಿನಲ್ಲಿ? ಇಲ್ಲ ಅಂತಂದ್ರೆ ನೀರನ್ನ ಖಾಲಿ ಮಾಡಿಬಿಟ್ಟೆ ಮಾಡಬೇಕಾಗತ್ತೆ. ಇನ್ನೂ 2 ತಿಂಗಳು ಮಳೆಗಾಲ ಇದೆ. ಆಕಸ್ಮಿಕವಾಗಿ ಇಮಿಡಿಯೇಟ್ ಆಗಿ ಆಕ್ಷನ್ ನೀವು ತೆಗೆದುಕೊಂಡ್ರೂ ಸಹಿತ ಅದನ್ನ ಮತ್ತೆ ನೀರು ಅಲ್ಲಿ ಸಂಗ್ರಹ ಆಗುತ್ತೆ ಅನ್ನೋದು ಗೊತ್ತಿರೋದು. ಈಗ ನೆಹರು ಅವರು ಒಂದು ಮಾತು ಹೇಳ್ತಾರೆ, ಏನು ಅಂತಂದ್ರೆ ಆಣೆಕಟ್ಟೆಗಳು ಆಧುನಿಕ ಭಾರತದ ದೇವಾಲಯಗಳು ಅಂತ. ಯಾಕಂದರೆ ಆ ಕಾಲಘಟ್ಟದಲ್ಲಿ ಆಹಾರದ ಬಹಳ ಕೊರತೆ ಇರುವುದರಿಂದ ಆಣೆಕಟ್ಟುಗಳ ಅಗತ್ಯ ಇತ್ತು. ಬೃಹತ್ ಆಣೆಕಟ್ಟುಗಳನ್ನು ಕಟ್ಟುವ ಯೋಜನೆಗಳನ್ನು ನಮ್ಮ ಆಗಿನ ಕಾಂಗ್ರೆಸ್ಸು, ನೆಹರು ಅವರು ಜಾರಿಗೆ ತಗೊಂಡ್ಬಂದರು. ಅದು ಯಾವ ರೀತಿಯಾಗಿ ಮುಂದುವರಿತು ಅಂತಂದರೆ, ಬೃಹತ್ ಆಣೆಕಟ್ಟುಗಳದ್ದೇ ಒಂದು ಪರಂಪರೆ ಶುರು ಆಗೋಗ್ಬಿಡ್ತು. ನಿಮಗೆ ಈಗ ಭಾರತದಲ್ಲಿ 1,100 ದೊಡ್ಡ ಆಣೆಕಟ್ಟುಗಳಿದ್ದಾವೆ. ಚಿಕ್ಕ ಪುಟ್ಟ ಆಣೆಕಟ್ಟುಗಳು ಎಲ್ಲವನ್ನೂ ಸೇರಿಸಿದರೆ 5,264 ಆಣೆಕಟ್ಟುಗಳಿದ್ದಾವೆ. ಇದರಲ್ಲಿ ಬಹುತೇಕವಾಗಿದ್ದು 50 ವರ್ಷದಿಂದ 120 ವರ್ಷ ಹಳೆಯದಾಗಿದ್ದಾವೆ. ಇವುಗಳೆಲ್ಲವೂ ಸಹಿತ ಎಲ್ಲದಕ್ಕೂ ಒಂದು ಆಯುಷ್ಯ ಅಂತ ಇರುತ್ತಲ್ವಾ. ಈಗ ಆಗಿನ ಕಾಲದಲ್ಲಿ ಟೆಕ್ನಾಲಜಿ ಅಂತ ನಿಂತೋಗಿದ್ದಾವೆ. ಇವಾಗಿನ ಟೆಕ್ನಾಲಜಿ ಆಗಿತ್ತಂದ್ರೆ ಸಂಸತ್ ಭವನ ಮುಗಿದ ತಕ್ಷಣ ಸೋರ್ತು, ರಾಮ ಮಂದಿರ ಸೋರ್ತು ಇದೆಯಲ್ವಾ, ಏರ್ಪೋರ್ಟ್ಗಳು ಸೋರ್ತಾ ಇದೆಯಲ್ವಾ. ಈಗಿನ ಟೆಕ್ನಾಲಜಿ ಆಗಿದ್ರೆ ಯಾವತ್ತೂ ಕೊಚ್ಕೊಂಡೇ ಹೋಗ್ಬಿಡ್ತಿತ್ತೇನೋ ಅನ್ಕೊಂಡಿದ್ದೀನಿ ನಾನು. ಸೊ ಅಂಥ ಪರಿಸ್ಥಿತಿಯಲ್ಲಿ ಇರುವಾಗ ಈಗ ನಿರ್ಮಾಣ ಆವಾಗಿನ ಕಾಲದಲ್ಲಿ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದ್ದಾವೆ. ಇವಾಗ ಮೇಂಟೈನ್ ಮಾಡ್ಕೊಂಡು ಹೋಗುವಂಥ ಕೆಲಸ ಇದೆ. ಮೂಲಭೂತವಾಗಿ ಆಣೆಕಟ್ಟುಗಳಿದೆ ನೋಡಿ, ಬೃಹತ್ ಆಣೆಕಟ್ಟುಗಳು, ಇವು ನಿಜಕ್ಕೂ ಸಹಿತ ಒಂದು ಹಂತದವರೆಗೆ ವರವಾದರೆ ಆ ನಂತರ ಶಾಪವಾಗಿ ಪರಿವರ್ತನೆ ಆಗ್ತವೆ. ಯಾಕೆ ಅಂತಂದರೆ ಬರ್ತಾ ಆ ಒಂದು ಇದರಲ್ಲಿ ನೀರಿನ ಸಂಗ್ರಹದ ಜಲಾಶಯಗಳಲ್ಲಿ ಬರೀ ಮಣ್ಣು ಹೂಳು ತುಂಬಿಕೊಳ್ಳುತ್ತೆ. ಅದು ಬರೀ ಅಡ್ಡ ಪರಿಣಾಮಗಳು ಬೀಳುತ್ತೆ. ಇವಾಗ ಏನಂದರೆ ಎಷ್ಟು ಮಣ್ಣು ತುಂಬುತ್ತೋ ಅಷ್ಟು ಕ್ರಸ್ಟ್ ಗೇಟ್ಗಳ ಮೇಲೆ ಒತ್ತಡ ಶುರು ಆಗುತ್ತೆ, ಅಂತರ್ಜಲದ ಮೇಲೆ ಒತ್ತಡ ಶುರು ಆಗುತ್ತೆ. ಸೊ ಇದರಿಂದಾಗಿ ಆಣೆಕಟ್ಟಿನ ಆಯುಷ್ಯ ಕಡಿಮೆ ಆಗುತ್ತೆ. ಒಂದು ಎರಡನೇದ್ದು, ಅಲ್ಲಿ ಆಗ್ತಕ್ಕಂಥ ಪ್ರತಿ ಸರ್ತಿ ನೋಡಿ ನೀವು ಮಳೆಗಾಲ ಬಂತು ಅಂದ್ರೆ ಪ್ರವಾಹ ಬರುತ್ತೆ. ಪ್ರವಾಹ ಬಂದ್ರೆ ಇವರೆಲ್ಲ ಕ್ರಸ್ಟ್ ಗೇಟ್ ಅನ್ನು ಓಪನ್ ಮಾಡುತ್ತಾರೆ. ಮಾಡಿದ ತಕ್ಷಣ ಆಗೋ ಕೆಲಸ ಏನಂದ್ರೆ ಅಲ್ಲಿರ್ತಕ್ಕಂಥ 50-100 ಗ್ರಾಮಗಳೆಲ್ಲವೂ ಸಹಿತ ಜಲಾವೃತ ಆಗ್ತವೆ, ಅವ್ರ ಬೆಳೆಗಳು ನಾಶ ಆಗ್ತವೆ. ಇವುಗಳಾಗೋದ್ರಿಂದ ಹಾಗಾದ್ರೆ ಇದು ವರನ ಇಲ್ವಾ? ಬೇಕಾಗಿರೋದೇನು? ಇವಾಗ ಅವರು ಒಂದು ಒಳ್ಳೆ ಮಾತು ಹೇಳ್ತಾ ಇದ್ರು, ನಮಗೆ ಬೇಕಾಗಿರೋದು ದೊಡ್ಡ ದೊಡ್ಡ ಆಣೆಕಟ್ಟುಗಳೆಲ್ಲ ಹಿಂದೆ ಇರೋರು ಹೇಳಿದ್ದಾರೆ, ಇದನ್ನ ತಜ್ಞರು ಹೇಳಿದ್ದಾರೆ. ನಮಗೆ ಬೇಕಾಗಿರೋದು ಕೆರೆಗಳನ್ನ, ಅವುಗಳ ಎಲ್ಲಾ ಕೆರೆಗಳನ್ನ ನೀವು ಮತ್ತೆ ಸುಸ್ಥಿತಿಗೆ ತೆಗೆದುಕೊಂಡು ಬನ್ನಿ. ಅಲ್ಲಿ ಆಮೇಲೆ ಬೇಕಾಗಿರೋದು ಹೇಳ್ತೀನಿ ನಿಮಗೆ,
ಚೆಕ್ ಡ್ಯಾಮ್ಗಳು ಅಂತಿರ್ತವೆ. ಚಿಕ್ಕ ಚಿಕ್ಕ ಎಲ್ಲೆಲ್ಲಿ ಜಾಗ ನೀರು ಬರ್ತಾ ಇದೆಯೋ ಅಲ್ಲೆಲ್ಲಿ ಸಣ್ಣ ಸಣ್ಣ ಚೆಕ್ ಡ್ಯಾಮ್ಗಳನ್ನು ಕಟ್ಟಿ, ಚಿಕ್ಕ ಚಿಕ್ಕ ಅಣೆಕಟ್ಟುಗಳನ್ನು ಕಟ್ಟಿ, ಕೆರೆಗಳ ನಿರ್ವಹಣೆ ಮಾಡಿ, ಮಳೆ ನೀರು ಕೊಯ್ಲನ್ನು ಮಾಡಿ, ಅಂದ್ರೆ ಎಷ್ಟು ಮಳೆ ಬರುತ್ತೋ ಅದೆಲ್ಲ ಇಂಗಬೇಕು, ಅಂತರ್ಜಲ ಪೂರಣ ಅಂತಾರೆ ಅದಕ್ಕೆ. ಇವುಗಳನ್ನು ಮಾಡೋದ್ರ ಮೂಲಕ ನೀರನ್ನು ಒಳಗಡೆ ಇಳಿಸಿ ಎಲ್ಲಿ ಬೇಕು ಅಲ್ಲಿ ನೀರನ್ನು ಎತ್ತುವ ಕೆಲಸವನ್ನು ಮಾಡಬೇಕು ಹೊರತು ಈ ರೀತಿಯಾಗಿ ದೊಡ್ಡ ದೊಡ್ಡ ಆನೆಗಳನ್ನು ಕಟ್ಟುವುದರ ಮೂಲಕ ಯಾವತ್ತೂ ಸಹಿತ ನೀವು ಭವಿಷ್ಯದಲ್ಲಿ ಆಯ್ತಾ ಉತ್ತಮವಾದ ಫಲವನ್ನ ತೆಗೆದುಕೊಳ್ಳಕ್ಕೆ ಸಾಧ್ಯತೆಗಳಿಲ್ಲ ಅಂತ ಈಗಾಗಲೇ ಸಾಬೀತಾಗಿದೆ. ಅಷ್ಟು ವಿಜಯರಾಜ್ ಅವರು ಈಗ ಕೇಳಿದ್ರೆ ಹೇಳ್ತಾರೆ ಅಲ್ಲಿನ ಭಾಗದ ಶಾಸಕರು ಮತ್ತೊಬ್ರು ಹಿಂಗೆ ಆಗ್ಬಿಡ್ತಲ್ಲ ಏನ್ ರೈತರ ಕತೆ ಅಂತಂದ್ರೆ, ಇನ್ನು ನೀರು ಮಳೆ ಬರ್ತಾ ಇದೆ ಚೆನ್ನಾಗಿ, ಈ ವರ್ಷ ತುಂಬ ಮಳೆ ಚೆನ್ನಾಗಿ ಆಗುವಂತಹ ಸಾಧ್ಯತೆ ಇದೆ. ಸೊ ತುಂಬುತ್ತೆ ಡ್ಯಾಮ್, ಏನು ತೊಂದರೆ ಇಲ್ಲ. ಬಟ್ ತುಂಬುತ್ತೆ ಸರಿ, ಯಾವಾಗ ತುಂಬುತ್ತೆ? ಕರೆಕ್ಟ್. ಈ ನೀರು ಏನು ಇಮಿಡಿಯೇಟಾಗಿ ಒಂದಿನ 2 ದಿನ ಅಥವಾ 1 ತಿಂಗಳು ಮಳೆ ಬಂದರೆ ಈ ಡ್ಯಾಮ್ ನೀರು ಇಷ್ಟು TMC ನೀರು ಬರೋದಕ್ಕೆ ಸಾಧ್ಯ ಆಗತ್ತಾ? ಆಯಿತು, ಈ ನೀರು ಏನು ಪೋಲಾಗಿದೆಯಲ್ಲ, ಎಷ್ಟೆಲ್ಲ ಯಾವೆಲ್ಲ ಪ್ರದೇಶಗಳಿಗೆ ಹಾನಿ ಆಗೋ ಸಾಧ್ಯತೆ ಇದೆ, ಏನೆಲ್ಲ ಎಫೆಕ್ಟ್ ಆಗಬಹುದು ಅಂತ? ಈಗ ಏನಾಗುತ್ತೆ, ಲೋ ಲಾಯಿಂಗ್ ಏರಿಯಾಸಲ್ಲಿ ಮೇಯ್ನ್ಲಿ ಕರ್ನೂಲ್ ಮತ್ತು ನಂದ್ಯಾಳ್ ಡಿಸ್ಟ್ರಿಕ್ಟ್ ಆಂಧ್ರದಲ್ಲಿದೆ. ಅದಕ್ಕೂ ತುಂಬ ಮೀನ್ಸ್ ನಮ್ಮ ರಾಜ್ಯದಲ್ಲದೆ ಆಂಧ್ರದಲ್ಲಿನೂ ಇದು ಹರಿಯೋ ಅಲ್ಲೆಲ್ಲ ಆ್ಯಕ್ಚುಲಿ ಈಗ ಇವ್ಯಾಕ್ಯುಯೇಟ್ ಮಾಡಿದ್ದಾರೆ. ಇದರಲ್ಲಿ ಮೇಯ್ನ್ ಈಗ ತುಂಬ ಒಂದು ಡೇಂಜರಸ್ ಪೊಸಿಷನ್ ಅಂದರೆ ಏನಾಗಿದೆ, ಇದು 71 ಇಯರ್ಸ್ ಓಲ್ಡ್ ಆಗಿರೋದ್ರಿಂದ ಕ್ರಶ್ ಗೇಟ್ ಬಿದ್ದೋಗಿರೋದ್ರಿಂದ ಅದ್ರದ್ದು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಏನಾದರೂ ಆಗುತ್ತಾ? ಯಾಕಂದರೆ ನೀರು ಇಷ್ಟು ರಭಸದಿಂದ ಹರಿದೋಗ್ಬೇಕಾದ್ರೆ ಪಕ್ಕದಲ್ಲಿರೋ ಗೋಡೆಗೆ ಏನಾದ್ರು ಎಫೆಕ್ಟ್ ಆಗುತ್ತಾ? ಅದನ್ನು ನಾವೀಗ ನೋಡಬೇಕಾಗಿದೆ. ಈಗ ಮುಂದೆ ಏನು ಮಾಡಬೇಕು ಅನ್ನೋದನ್ನ ಈಗ ಎಲ್ಲರೂ ಈಗ ನಾವು ಹೇಳ್ತೀವಿ. ಬಟ್ ಇದನ್ನು ನಾವು ಇದೊಂದು ನಮ್ಮನ್ನು ಒಂದು ವಾರ್ನಿಂಗ್ ಬೆಲ್ ಅಂತ ತೊಗೊಬಿಟ್ಟು ಏನಾಗುತ್ತೆ, ಅದೇ ಈಗ ಏನೇನು ಬೋರ್ಡ್ ಇದೆ ಅದ್ರ ಮೇಲೇ ಎಲ್ಲ ಬಿಡ್ದಲ್ಲೇ ಒಂದು ಎಕ್ಸ್ಟರ್ನಲ್ ಬಾಡಿನ ಅಪಾಯಿಂಟ್ ಮಾಡ್ಕೋಬೇಕು. ಸೊ ದೇಟ್ ಏನಾಗುತ್ತೆ, ಈಗ ನಮ್ಮ ದೋಷ ನಮ್ಮವ್ರಿಗೆ ನಾವು ಮುಚ್ಚಾಕ್ತೀವಿ. ಸೊ ಒಂದು ಎಕ್ಸ್ಟರ್ನಲ್ ಬಾಡಿನ, ಯಾಕಂದರೆ ಒಂದು ಡ್ಯಾಮ್ ಒಂದು ಬಾಂಬ್ ಇದ್ದಂಗೆ, ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಸರ್ವನಾಶ ಆಗಿಬಿಡುತ್ತೆ. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು, ಈ ಬ್ರಹ್ಮಪುತ್ರ ನದಿಯಲ್ಲಿ ಚೈನಾದವರು ಮೇಲ್ಗಡೆ ಡ್ಯಾಮ್ ಕಟ್ಟಿದ್ರು. ಅವ್ರೇನು ಆರ್ಮಿ ಬೇಕಾಗಿಲ್ಲ, ಅವು ಏನಾದ್ರು ಒಂದೇ ಸತಿ ಏನಾದ್ರು ಆ ಕ್ರಶ್ ಗೇಟ್ಗಳು ಓಪನ್ ಮಾಡಿದರೆ ಈ ಕಡೆ ನಮ್ಮದು ಗಿಸಾಮ್ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ಅಂದರೆ ಇವತ್ತು ವಾರ್ಫೇರಿಗೆ ಡ್ಯಾಮ್ಗಳನ್ನು ಯೂಸ್ ಮಾಡೋವಂಥ ಪರಿಸ್ಥಿತಿ ಇರಬೇಕಾದ್ರೆ ಅದೊಂದು ಬಾಂಬ್ ಇದ್ದಂಗೆ, ಲೈವ್ ಬಾಂಬ್. ಅದು ಏನಾದರೂ ಓಪನ್ ಆಗಿ ಏನೋ ಗ್ರಾಚಾರಕ್ಕೆ ಈ ಕ್ರಶ್ ಗೇಟ್ ಹೋಯ್ತು, ಅದ್ರ ಹರಿತಾ ಇರೋ ಪ್ರವಾಹದಲ್ಲಿ ಸೈಡಿನ ಗೋಡೆಗಳೇನಾದ್ರು ಡ್ಯಾಮೇಜ್ ಆದವು. ಸೊ ಇದು ತುಂಬ ಒಂದು ಸೆನ್ಸಿಟಿವ್ ಇಶ್ಯೂ. ಇದನ್ನು ಎಲ್ಲರೂ ಕೂತ್ಕೊಂಡ್ಬಿಟ್ಟು ಇವ್ರ ಮೇಲೆ ಆರೋಪ ಅದೇನಾಯಿತು ಅದನ್ನೆಲ್ಲ ಮಾಡೋದಕ್ಕಿಂತ ಮುಂದೇನು ಮಾಡಬೇಕು, ಈಗ ಸೈಂಟಿಫಿಕ್ ಆಗಿ ಏನು ಮಾಡಬೇಕು, ಎಕ್ಸ್ಪರ್ಟ್ಸ್ಗಳನ್ನು ಕರೆಸ್ಬಿಟ್ಟು ವರ್ಷ ಅದನ್ನು ಎಕ್ಸ್ಪರ್ಟ್ ಅವ್ರು ಕೊಟ್ಟಿರೋ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಎಕ್ಸ್ಟರ್ನಲ್ ಬಾಡಿನ ಅದಕ್ಕೆ ಹಾಕಬೇಕು, ಅದನ್ನು ಅವರು ಇಂಪ್ಲಿಮೆಂಟ್ ಮಾಡಬೇಕು. ಯಾಕಂದ್ರೆ ನಾವೇ ಮಾಡ್ಕೊಂಡು ಹೋದಾಗ ಅಲ್ಲೆಲ್ಲ ಸರ್, ಈಗ ಪ್ರತಿ ವರ್ಷ ನಿರ್ವಹಣೆಗೆ ಅಂತಾನೆ ಅಲ್ಲಿನ ಸಮಿತಿ ಇರುತ್ತೆ, ಅದಕ್ಕೆ ಅಂತಾನೆ ರಚನೆ ಮಾಡಿರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ ಹಾಗಾದ್ರೆ? ನಾನೇನು ಹೇಳ್ತಾ ಇರೋದಂದ್ರೆ ಅದು ನಮ್ಮದೇ ಬೋರ್ಡ್ ಆಗಿರೋದ್ರಿಂದ ನಾನು ನಮ್ಮ ಸೀನಿಯರ್ಸ್ದು ತಪ್ಪನ್ನ ಮುಚ್ತಾ ಇರ್ತೀನಿ ಅಥವಾ ಹೇಳೋ ನನ್ನ ಪರಿಸ್ಥಿತಿ ಇರಲ್ಲ. ಈ ಎಕ್ಸ್ಟರ್ನಲ್ ಆಡಿಟ್ ಅಥವಾ ಎಕ್ಸ್ಟರ್ನಲ್ ಒಂದು ಬಾಡಿನ ಇಂಪ್ಲಿಮೆಂಟ್ ಮಾಡಬೇಕು. ಆ ಎಕ್ಸ್ಟರ್ನಲ್ ಬಾಡಿ ಏನು ಫೈಂಡಿಂಗ್ಸ್ ಕೊಡುತ್ತೆ ಅದನ್ನು ಇಮಿಡಿಯೇಟಾಗಿ ಇಂಪ್ಲಿಮೆಂಟ್ ಮಾಡುವಂಥ ಪರಿಸ್ಥಿತಿ ಆಗಬೇಕು. ಇದನ್ನು ಬರೀ ತುಂಗಭದ್ರಾ ಅಲ್ಲ, ತುಂಗಭದ್ರಾ ನಮಗೆ ಇವತ್ತು ಒಂದು ಗಂಟೆ. ಇದನ್ನು ಎಲ್ಲ ಡ್ಯಾಮ್ಗಳಿಗೂ ಇವತ್ತು, ಯಾಕಂದರೆ ಎಲ್ಲ 71 ವರ್ಷ ಆ ಥರ ಆಗಿರುವಂಥ ಡ್ಯಾಮ್ಗಳಾಗಿರೋದ್ರಿಂದ ಇವತ್ತು ನಾವು ಅದನ್ನು ಮಾಡಬೇಕಾಗಿದೆ. ಸೊ ಮುಂದೇನು ಮಾಡಬೇಕು, ಇದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅದನ್ನು ನೋಡಬೇಕಾಗಿದೆ. ತಾವು ಹೇಳಿದಂಗೆ ದೇವ್ರ ದಯೆಯಿಂದ ಮುಂದಿನ ದಿನಗಳಲ್ಲಿ ಮಳೆ ಬರ್ಬೋದು ಅಥವಾ ನಾವು 60 TMC ನೀರನ್ನು ನಾವು ಮತ್ತೆ ಕೂಡಿಸ್ಬೋದೋ ಇಲ್ಲ ಅನ್ನೋದು ಒಂದು ಪ್ರಶ್ನೆ ಚಿಹ್ನೆ. ಯಾಕಂದರೆ ಲಾಸ್ಟ್ ಇಯರೂ ತುಂಬ ಮಳೆ ಕಡಿಮೆ ಆಗಿತ್ತು. ಈ ವರ್ಷ ನಮ್ಮ ತುಂಗಭದ್ರಾ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ನೀರು ಚೆನ್ನಾಗಿ ಒಳ್ಳೆ ಮಳೆ ಆಯಿತು. ಲಾಸ್ಟ್ ಫ್ಯೂ ಡೇಸಲ್ಲಿ ತುಂಬಿದೆ. ಮುಂದೇನು ತುಂಬುತ್ತೆ ಅಂತ ನಾವು ಆಸೆ ಇಟ್ಕೊಳ್ಳೋಣ. ಆದರೆ ತುಂಬಿಲ್ಲ ಅಂದರೆ ಆ ರೈತರ ಪರಿಸ್ಥಿತಿ ಏನು? ಅದ್ರ ಬಗ್ಗೆ ಮಾತನಾಡೋದಕ್ಕೆ ಅಂತ ಒಂದು ನಿಮಿಷ ಮಾತಾಡ್ತೀನಿ. ಆಂಜನೇಯ ರೆಡ್ಡಿ ಅವರು ಅದ್ರ ಬಗ್ಗೆ ಮಾತನಾಡೋದಕ್ಕೆ ಅಂತಾನೆ ಇದ್ದಾರೆ. ಎಸ್ ಸರ್, ಈಗ ತುಂಬಲಿಲ್ಲ ಅಂದರೆ ಏನೆಲ್ಲ ಕ್ಷಾಮ ಅಂದರೆ ಏನೆಲ್ಲ ಸಮಸ್ಯೆಗಳು ಆ ಭಾಗದ ರೈತರಿಗೆ ಎದುರಾಗಬಹುದು ಇದೀಗ ಅಂತ ಆಂಜನೇಯ ರೆಡ್ಡಿ ಅವರು? ಇದು ಒಂದು ರೀತಿಯಾದಂತ ಮಾನವ ನಿರ್ಮಿತ ಬರಗಾಲದ ಪರಿಸ್ಥಿತಿ ಆಗ್ಬೋದು ಮೇಡಮ್. ಯಾಕೆ ಅಂದ್ರೆ ಈಗ ಅಲ್ಲಿ ಒಂದು ಅದಕ್ಕೆ ರೈತರು ಒಗ್ಗಿಕೊಂಡ್ಬಿಟ್ಟಿರ್ತಾರೆ. ನಮ್ಮ ಜಲಾಶಯಕ್ಕೆ ನೀರು ಬರ್ತವೆ, ನೀರು ಬಂದ್ರೆ ಇಷ್ಟು ಬೆಳೆ ಇಡ್ಬೋದು. ಆಮೇಲೆ ಅದು ಬೆಳೆನು ಅದು ಅಂತಿಂತ ಯಾವ್ದೋ ಮಿಲೆಟ್ಸ್, ಖರ್ಚಿಲ್ಲದಂತ ಮಿಲೆಟ್ಸ್ ಬೆಳೆಯುವಂತ ಬೆಳೆಗಳಲ್ಲ, ಎಲ್ಲ ವಾಣಿಜ್ಯ ಬೆಳೆಗಳನ್ನ ಬೆಳೆಯುತ್ತಾರೆ ಆ ಕಡೆ ಇರತಕ್ಕಂಥದ್ದು. ಅವ್ರಿಗೆ ಈಗ ಇದರ ರಿಪೇರಿ ಹೆಸರಲ್ಲಿ ಅನಿವಾರ್ಯವಾಗಿ ವಿಧಿ ಇಲ್ಲದೆ ಈಗ 60 TMC ನೀರನ್ನ ಆಚೆ ಬಿಟ್ರೇನೆ ಕೆಲಸ ಮಾಡಕ್ ಆಗೋದಲ್ಲಿ ಅನ್ನುವಂಥದ್ದನ್ನ ಈಗಾಗಲೇ ತಜ್ಞರು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ. ಸರ್ಕಾರನು ಅದೇ ರೀತಿ ಈಗಾಗಲೇ ನಿನ್ನೆಯಿಂದನೇ 1 ಲಕ್ಷ ಕ್ಯೂಸೆಕ್ಸ್ ಅಷ್ಟು ನೀರನ್ನ ಆಚೆ ಬಿಡುವಂತ ಪ್ರಯತ್ನ ಮಾಡ್ತಾ ಇದೆ.
ಆ ರೀತಿ 60 TMC ಅಷ್ಟು ನೀರನ್ನ ಕೇವಲ 4-5 ದಿನದಲ್ಲಿ ಖಾಲಿ ಮಾಡ್ತಾರೆ. ಆ ಖಾಲಿ ಮಾಡಿದಾಗ ಮಳೆ ಬರೋದು ಮತ್ತೆ ತುಂಬಿಕೊಳ್ಳೋದು ರೈತರಿಗೆ ಅನುಕೂಲ ಆಗೋದು ಅದು ಪ್ರಕೃತಿ ಮೇಲಿದೆ, ಅದು ಯಾರ ಮೇಲೂ ಇಲ್ಲ. ಆದ್ರೆ ಇಷ್ಟು ರಭಸವಾದಂತ ನೀರನ್ನ ಬಿಟ್ಟಾಗ ಅದು ಆ ಕಾಲುವೆಗಳ ಏನು ಹರಿವಿದೆ, ಹರಿವಿನ ಕಾಲುವೆಗಳ ಮೇಲೆ ಮಾಡುವಂತ ಏನಾದ್ರು ಪರಿಣಾಮ ಮತ್ತು ಆ ಕಾಲುವೆಗಳ ಸುತ್ತಮುತ್ತ ಅಕ್ಕಪಕ್ಕದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಪ್ರದೇಶಗಳ ಮೇಲೆ ಆಗುವಂತ ಪರಿಣಾಮಗಳು ಮತ್ತು ಇದು ಏನಾದ್ರೂ ಬೆಳೆಗಳ ಮೇಲೆ ಏನಾದ್ರೂ ಹೋಗುತ್ತಾ ಅದರ ಪರಿಣಾಮಗಳು, ಇವುಗಳನ್ನೆಲ್ಲಾನು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಬೇಕು. ಒಂದನೇದು. ಎರಡನೇದು, ಇವತ್ತು ಮಳೆ ಬಂದು ಮತ್ತೆ 60 TMC ಅಷ್ಟು ನೀರು ಶೇಖರಣೆ ಆಗಿ ಮತ್ತೆ ಜಲಾಶಯ ಸಂಪೂರ್ಣವಾಗಿ ಭರ್ತಿ ಆದ್ರೆ ಈ ರೈತರೆಲ್ಲನೂ ಒಂದು ರೀತಿಯಲ್ಲಿ ನಿಟ್ಟುಸಿರು ಬಿಡುವಂತದ್ದಾಗ್ತದೆ. ಒಂದು ವೇಳೆ ಅದು ಬರದೇ ಇದ್ದಾಗ ಬೆಳೆಯ ಕೊನೆಗೆ ನೀರು ಸಿಗದೇ ಇದ್ದಾಗ ರೈತರು ಅಷ್ಟೂ ದಿನ ಮಾಡಿರ್ತಾರಲ್ಲ, ಏನು ಬೇಸಾಯ ಮಾಡಿರ್ತಾರೆ, ಅದಕ್ಕೆ ಏನೇನು ಬೇಕು ವೆಚ್ಚ ಮಾಡಿರ್ತಾರೆ, ಇನ್ನೇನು ಹಾರ್ವೆಸ್ಟ್ ಮಾಡ್ಕೊಳ್ಳೋ ಟೈಮಲ್ಲಿ ಬೆಳೆ ನಷ್ಟ ಆಯ್ತು ಅಂತಂದ್ರೆ ಅಥವಾ ನೀರು ಕಡಿಮೆ ಆಯ್ತು ಅಂದ್ರೆ ಇಡೀ ಒಂದು ವರ್ಷದ ಇಡೀ ಬೆಳೆ ಸರ್ವನಾಶ ಆಗುತ್ತೆ. ಅಂತ ಟೈಮಲ್ಲಿ ರೈತರಿಗೆ ಯಾವ ರೀತಿಯಾದಂತ ಪರ್ಯಾಯ ಮಾರ್ಗಗಳನ್ನು ಹೇಳ್ತೀರಿ? ಆಮೇಲೆ ಇವತ್ತು ನಮ್ಮ ಇದು ಏನು ಇಲಾಖೆ ಇದೆ, ಯಾವುದು ಹವಾಮಾನ ಇಲಾಖೆ ಇದೆ, ಫೋರ್ಕಾಸ್ಟ್ ಮುನ್ಸೂಚನೆ ಏನ್ ಹೇಳ್ತಾ ಇದೆ, ಆ ಪ್ರದೇಶದಲ್ಲಿ ಮಳೆ ಬರುವ ಮುನ್ಸೂಚನೆ ಬಗ್ಗೆ ನಮ್ಮ IMD ಆಗ್ಲಿ, SNDMC ಆಗ್ಲಿ, ಹವಾಮಾನ ಇಲಾಖೆ ಆಗ್ಲಿ, ಇವರೆಲ್ಲ ಯಾವ ರೀತಿ ಪ್ರಿಡಿಕ್ಷನ್ ಮಾಡ್ತಾರೆ, ಇವೆಲ್ಲವನ್ನ ಆಧರಿಸಿ ನಮ್ಮ ಪ್ರಕಾರ ಫಸ್ಟ್ ಮಾಡಬೇಕಾಗಿರ್ತಕ್ಕಂಥ ಮೊದಲ ಕೆಲಸ ರೈತರನ್ನ ನಾವು ಅವ್ರಿಗೆ ಬೆನ್ನಿಗೆ ನಿಲ್ಬೇಕಾಗಿರ್ತಕ್ಕಂಥ ಮತ್ತು ಅವ್ರಿಗೆ ಏನ್ ಮಾಡಬೇಕು, ಇವಾಗ ಎಲ್ಲ ದಿಕ್ತೋಚದೆ ಆಗ್ಬಿಟ್ಟಿರ್ತಾರೆ ಅವರು. ಯಾಕೆಂದ್ರೆ ಇದು ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ಘಟನೆ, ಇಂಥದನ್ನ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಇಂಥ ಟೈಮಲ್ಲಿ ಮಳೆ ಬಂದ್ರೆ ಹೇಗೆ, ಬರದೇ ಇದ್ರೆ ಹೇಗೆ, ಅದನ್ನ ಅವ್ರಿಗೆ ಆಗುವಂತ ನಷ್ಟವನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ, ಇದ್ರ ಬಗ್ಗೆ ಸರ್ಕಾರ ಇನ್ನೊಂದು ರೀತಿಯಲ್ಲಿ ಅಧ್ಯಯನ ಮಾಡಿ. ಇವತ್ತೇನು ಇವ್ರೇನು ಕ್ರಸ್ಟ್ ಗೇಟ್ ಅನ್ನ 19ನೇ ಕ್ರಸ್ಟ್ ಗೇಟ್ ಅನ್ನ ನಾವು ಬೇಗ ರೆಡಿ ಮಾಡಿಸ್ಕೊಂಡ್ ಬರ್ತೀವಿ, ನೀರ್ ಆಚೆ ಬಿಡ್ತೀವಿ, ಮತ್ತೆ ಅದನ್ನ ಜೋಡಿಸ್ತೀವಿ ಅನ್ನೋದು ಸರಿ. ಆದ್ರೆ ಮುಂದಿನ ಅಷ್ಟು ಲಕ್ಷಾಂತರ ಎಕರೆಗಳಲ್ಲಿ ಬೆಳೆ ಇಟ್ಟಿರ್ತಕ್ಕಂಥ ರೈತರಿದಾರಲ್ಲ, ಅವ್ರಿಗೆ ಯಾವ್ಯಾವ ರೀತಿ ಕ್ರಮ ಕೈಗೊಳ್ಳಬೇಕು, ಅವ್ರನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು ಮತ್ತು ಅವ್ರಿಗೆ ಯಾವ ರೀತಿ ಪರ್ಯಾಯ ಏನಾದ್ರೂ ಪರಿಹಾರವನ್ನ ಪರಿಸ್ಥಿತಿ ಬಂದ್ರೆ ಆ ಪರಿಹಾರವನ್ನ ನಾವು ತುಂಬಿಕೊಡ್ತೀವಿ ಅನ್ನುವಂತ ಧೈರ್ಯವನ್ನ ಹೇಳ್ತಾ ಇದ್ರೆ ಖಂಡಿತ ರೈತರು ಮುಂದಿನ ದಿನಗಳಲ್ಲಿ ದೊಡ್ಡ ಒಂದು ಸಂಕಷ್ಟಕ್ಕೆ ಸಿಗಾಕೊಳ್ತಾರೆ. ಎಸ್ ಸರ್ ಮಾತಾಡ್ತೀನಿ. ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ ತಗೊಂಡ್ ಬರ್ತೀನಿ. ಜಯಸಿಂಹರ್, ಈಗ ಅಣೆಕಟ್ಟುಗಳ ನಿರ್ವಹಣೆಗೆ ಈಗ ಸಮಿತಿಯನ್ನ ಒಂದು ರಚನೆ ಮಾಡಿದ್ದಾರೆ. ಅಂದ್ರೆ ಈ ಕಾರಣ ಏನು, ಯಾಕೆ ಹಿಂಗಾಯ್ತು ಅನ್ನೋದಂತಹ ನಿಟ್ಟಿನಲ್ಲಿ ಸರ್ಕಾರ ಒಂದು ಸಮಿತಿಯನ್ನ ರಚನೆ ಮಾಡಿದೆ. ನೀವು ವರದಿ ಕೊಡಿ, ಅದ್ರ ಮೇಲೆ ನಾವು ಏನ್ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತೀವಿ ಅಂತ. ಬಟ್ ಆದ್ರೆ ಈಗ ಇದನ್ನ ಮಾಡೋದ್ರಿಂದ ಮುಂದೆ ಆಗುವಂತಹ ಅನಾಹುತವನ್ನ ತಪ್ಪಿಸಬಹುದಾ, ಹೇಗೆ ಅಂತ ಏನ್ ಹೇಳ್ತೀರಿ? ತಪ್ಪಿಸ್ಬೋದು. ಬಹುತೇಕ ನಾವು ಡ್ಯಾಮ್ ಅಂದರೆ ಬರೀ ಅದು ನೀರಿನ ಶೇಖರಣೆ ಮಾತ್ರ ಅಂತ ಹೇಳ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಅಚ್ಚುಕಟ್ಟು ಪ್ರದೇಶ ಪ್ರಾಧಿಕಾರ ಅಂತೇಳಿ ಡ್ಯಾಮ್ ಪಕ್ಕನಿರುತ್ತೆ, ಅದು ಕಾಡ ಅಂತೇಳಿ ಕಮಾಂಡ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಅಂತೇಳಿ. ಈ ತುಂಗಭದ್ರಾ ಪ್ರಾಧಿಕಾರದಲ್ಲಿ 11,000 ಸೊಸೈಟಿಗಳಿದೆ. ಈ ರೈತರೇ ಮೆಂಬರ್ ಆಗಿರ್ತಾರೆ ಮತ್ತು ರೈತರೇ ಎಲೆಕ್ಟ್ ಮಾಡಿ ಒಬ್ಬರು ಅಧ್ಯಕ್ಷರು, ಉಪಾಧ್ಯಕ್ಷರು, ಸೆಕ್ರೆಟರಿ ಅಂತ ಮಾಡಿರ್ತಾರೆ. ಮತ್ತು ಟ್ಯಾಕ್ಸ್ ಎಲ್ಲ ಅವರೇ ಕಲೆಕ್ಟ್ ಮಾಡ್ತಾರೆ. ಆಮೇಲೆ ಡ್ಯಾಮಿಂದ ಏನು ನೀರು ಹೋಗುತ್ತಲ್ಲ, ಆ ನೀರು ಹೋಗೋದನ್ನು ಇವರೇ ಕಾಲುವೆಗಳನ್ನು ನಿರ್ಮಾಣ ಮಾಡ್ತಾರೆ. ಮತ್ತು ಕೊನೆಯ ಹಂತದ ರೈತರಿಗೆ ನೀರು ಬಿಡಬೇಕು ಅಂತೇಳಿ ಒಂದು ಕಾನ್ಸೆಪ್ಟು ಸರ್ಕಾರದಲ್ಲಿ ಇದೆ. 1983ರಲ್ಲಿ ಕಾಯ್ದೆ ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿದೆ. ಆಲ್ ಓವರ್ ಇಂಡಿಯಾದಲ್ಲಿ ಇದೇ ಥರ ಏಕಪ್ರಕಾರವಾಗಿದೆ. ಆ ರೈತರುಗಳನ್ನ ಕಮಿಟಿ ಮೆಂಬರ್ ಆಗಿ ತೊಗೊಂಡ್ರೆ 11 ಲಕ್ಷ ಎಕರೆಗೆ ಭೂಮಿಯಲ್ಲಿ ನೀರು ಉಣಿಸುವಂಥ ದೊಡ್ಡ ಮಹತ್ವ ಕಾರ್ಯ. ಈ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಲೇಸು ಅಂತೇಳಿ ರೈತರಿಗೆ ಎಲ್ಲ ಸಮಸ್ಯೆಗಳೆಲ್ಲ ಗೊತ್ತಿರುತ್ತೆ. ಕಾಲುವೆಗಳೆಲ್ಲ ನಿರ್ವಹಣೆ ಅವರೇ ಮಾಡಿರ್ತಾರೆ. ಡ್ಯಾಮ್ಗಳಿಂದ ಎಷ್ಟು ಪ್ರಮಾಣದಲ್ಲಿ ನೀರು ಬಿಡಬೇಕು, ಎಷ್ಟು ಪ್ರಮಾಣದಲ್ಲಿ ಹಿಡಿದಿಟ್ಕೊಳ್ಬೇಕು ಅನ್ನೋದು ವಿಜ್ಞಾನ ಅವ್ರಿಗೂ ಇರೋದ್ರಿಂದ ಅವನು ಸಮಿತಿಯಲ್ಲಿ ನೇಮಕ ಮಾಡಿದ್ರೆ ಭಾಳ ಒಳ್ಳೆಯ ಪ್ರಯತ್ನ ಆಗುತ್ತೆ ಅಂತ. ಓಕೆ, ಶಶಿಕಾಂತ್ ಅವರು, ಈಗ ಬೇರೆ ಬೇರೆ ಜಲಾಶಯಗಳಲ್ಲೂ ಕೂಡ ಸಮಸ್ಯೆ ಇದೆ ಅಂತ ಏನು ಹೇಳ್ತೀರಿ? ಎಲ್ಲ ಯಾವಾಗ ಹೇಳಿದಲ್ಲ ನಿಮಗೆ, ಬಹುತೇಕ ಜಲಾಶಯಗಳು ಈಗಾಗಲೇ ಮಣ್ಣಿನಿಂದ ಹೂಳಿನಿಂದ ತುಂಬಿಕೊಳ್ತಾ ಇದ್ದಾವೆ. ಈಗಾಗಲೇ ಒಂದು ಸರ್ವೆ ಹೇಳ್ತಾ ಇದೆ 2050ರಲ್ಲಿ ಈಗಿರ್ತಕ್ಕಂಥ ಆನೆಕಟ್ಟಲ್ಲಿ ಅರ್ಧದಷ್ಟು ಬರೀ ಹೂಳಿನಿಂದ ತುಂಬಿ ಅವು ಯಾವ ಕೆಲಸಕ್ಕೆ ಬರದಾಗ ಆಗ್ತವೆ ಅಂತ ಈಗಾಗಲೇ ಸರ್ವೆ ಹೇಳ್ತಾ ಇದೆ. ಸೊ ಅದಕ್ಕೆ ಇವರು ಏನು ಪರಿಹಾರವನ್ನು ಈವಾಗಲೇ ಕಂಡು ಹಿಡಿದಿದ್ದಾರೆ ಗೊತ್ತಿಲ್ಲ. ಇದು ಎಂಥ ಅಪಾಯಕಾರಿ ಅಂತಂದರೆ, ಮಹಾರಾಷ್ಟ್ರದಲ್ಲಿ ಮಳೆ ಆದರೆ ಪ್ರವಾಹ ಆಗೋದೆಲ್ಲಿ, ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿ.
ಇಲ್ಲೇನು ಮಳೆನೇ ಇರೋದಿಲ್ಲ. ನಿಜ. ಆದರೆ ಮಹಾರಾಷ್ಟ್ರದಲ್ಲಿ ಮಳೆ ಆಗುತ್ತೆ, ಅಲ್ಲಿ ಆಣೆಕಟ್ಟು ತುಂಬುತ್ತೆ, ಅವರು ಆಣೆಕಟ್ಟಿನ ನೀರು ಬಿಡ್ತಾರೆ, ಬಂದುಬಿಟ್ಟು ಇಲ್ಲಿ ಕೂಡ್ಲಿ ಸಂಗಮ, ಬಾಗಲಕೋಟೆ ಎಲ್ಲ ಏರಿಯಾದಲ್ಲಿ ಸುಮಾರು 50 ಗ್ರಾಮಗಳು ಜಲಾವೃತ ಆಗ್ತವೆ, ರೈತರು ಸಂತ್ರಸ್ತರಾಗ್ತಾರೆ. ಅಂದ್ರೆ ಸಮಸ್ಯೆ ಆಗೋದೇನಂದ್ರೆ ಒಂದನ್ನ ಮಾಡಕ್ ಹೋಗಿ ಇನ್ನೊಂದನ್ನ ಹಾಳು ಮಾಡೋ ಕೆಲಸ ಇದೆಯಲ್ವಾ, ಇದನ್ನು ಮೊದಲಿಂದ ಮಾಡ್ತಾ ಬಂದಿದ್ದಾರೆ. ಅವಾಗಲೂ ಸಹಿತ ಹಲವಾರು ತಜ್ಞರು ಹೇಳಿದ್ದೇನು ಅಂತಂದ್ರೆ, ಚೆಕ್ ಡ್ಯಾಮ್ಗಳನ್ನ ಕಟ್ಟಿ ನೀವು ಅಲ್ಲಲ್ಲೇ ಕಟ್ಕೊಂಡು ಹೋಗಿ ಅಂತ ಹೇಳಿದ್ರೆ ಇವರು ಒಂದೇ ಕಡೆ ಕಟ್ಟು ಹೋಗಿದ್ದಾರೆ. ಆಮೇಲೆ ಹೂಳನ್ನ ಗೊತ್ತಾ ನಿಮಗೆ, ಅಂತ ಟೆಕ್ನಾಲಜಿ ಇಲ್ಲ. ಈಗ ದುಬೈಯಲ್ಲಿ ಒಂದು ಕೆಲಸ ಆಯಿತು, ಏನು ಅಂತಂದ್ರೆ ಅಲ್ಲೊಂದು ಪಾಮ್ ಅಂತ ಹೇಳ್ಬಿಟ್ಟು ಒಂದು ನಡುಗಡ್ಡೆ ಕಟ್ಟಿದ್ದಾರೆ, ಒಂದು ದ್ವೀಪ ಮಾಡಿದ್ದಾರೆ, ನಿಮ್ಗೆ ಗೊತ್ತಿರ್ಬೋದು. ಆ ದ್ವೀಪಕ್ಕೆ ಉಪಯೋಗಿಸಿದಂಥ ಮಣ್ಣು ಯಾವುದು ಗೊತ್ತಾ ನಿಮಗೆ, ಅಲ್ಲಿರ್ತಕ್ಕಂಥ ಡ್ಯಾಮಿನ ಹೂಳು ತುಂಬಿದ ಮಣ್ಣನ್ನು ಬಳಸಿ ಒಂದು ದೊಡ್ಡದಾದಂಥ ಕೃತಕವಾದಂಥ ಒಂದು ದೊಡ್ಡ ಇದನ್ನೇ ಕಟ್ಬಿಟ್ಟಿದ್ದಾರೆ ಅವರು. ಶಾರುಖ್ ಖಾನ್ ಮನೆ ಇದೆ ಅಲ್ಲಿ, ಅಷ್ಟು ದೊಡ್ಡದಾದಂಥ ಒಂದು ದ್ವೀಪವನ್ನು ಕ್ರಿಯೇಟ್ ಮಾಡಿದ್ದಾರೆ. ಅಂದರೆ ಇಲ್ಲಿ ದೊಡ್ಡ ಸಮಸ್ಯೆ ಏನಂದರೆ, ಅಲ್ಲಿರ್ತಕ್ಕಂಥ ಅಪಾರ ಪ್ರಮಾಣದ ಹೂಳನ್ನು ಏನು ಮಾಡಬೇಕು, ಹೇಗೆ ಬಳಸಬೇಕು, ಯಾರಿಗೆ ಕೊಡಬೇಕು, ಎಲ್ಲಿ ಹಾಕಬೇಕು, ಇದು ಆಮೇಲೆ ಅದಕ್ಕಾಗೋ ಖರ್ಚು ಕೂಡ ಅದೇ ರೀತಿಯಾಗಿ ಖರ್ಚಿನ ಬಗ್ಗೆ ಎಲ್ಲ ಜನರು ಕೊಡಕ್ಕೆ ರೆಡಿ ಇದ್ದಾರೆ. ಅದ್ರ ಪರ್ಯಾಯ ಏನು, ಅದನ್ನ ಏನು ಮಾಡಬೇಕು ಅನ್ನೋದು ದೊಡ್ಡ ಸಮಸ್ಯೆ ಆಗಿದೆ. ಆಮೇಲೆ ಮಣ್ಣು ಇದೆಯಲ್ಲ ಗೊತ್ತಾ ಮೇಡಮ್ ನಿಮಗೆ, ಅದು ಎಲ್ಲಿಂದ ಬರುತ್ತೆ ಮಣ್ಣು? ಭೂಮಿಯ ಸವಕಳಿ ಮಾಡ್ತಾ ಬರುತ್ತೆ, ಭೂಮಿಯಿಂದಲೇ ಬಂದು ಇಲ್ಲಿ ಶೇಖರಣೆ ಆಗುತ್ತೆ, ಅದರಿಂದ ಭೂಮಿ ಸವಕಳಿ ಆಗುತ್ತೆ, ಇಲ್ಲಿ ಬಂದು ತುಂಬುತ್ತೆ, ಅದು ಒತ್ತಡವನ್ನು ಕ್ರಿಯೇಟ್ ಮಾಡುತ್ತೆ. ಅದರಿಂದಾಗಿ ಎಲ್ಲ ಅಪಾಯಕಾರಿಯಾಗಿ ಹೇಳಿದ್ರೆ ಬಾಂಬ್ ಅಂತ ಹೇಳ್ತಾರಲ್ವ ನಿಮಗೆ, ಆ ಬಾಹುಬಲಿಯಲ್ಲಿ ಒಂದು ಡ್ಯಾಮ್ ಇದೆಯಲ್ಲ, ಶತ್ರುಗಳು ಸೋಲಿಸ್ಬೇಕಾದ್ರೆ ಏನು ಮಾಡಲ್ಲ ಅವನು, ಹೋಗ್ಬಿಟ್ಟು ಆ ಡ್ಯಾಮನ್ನು ಗೇಟ್ ತೆಗೆದುಬಿಟ್ರೆ ಸಾಕು, ಇಡೀ ಶತ್ರುಗಳೇ ನಾಶ ಆಗ್ತಾವಲ್ಲ. ಸೊ ಆ ರೀತಿಯಾಗಿ ಡ್ಯಾಮ್ ಅನ್ನುವುದು ವರನ ಶಾಪವ ಇವತ್ತು ಸಹಿತ. ಯಾಕೆ ಅಂತಂದರೆ ನೆಹರು ಕಾಲದಲ್ಲಿ ಇದು ವರವಾಗಿತ್ತು, ಆವಾಗ ಆರ್ಥಿಕ ಸಮಸ್ಯೆ ಇತ್ತು, ಆಹಾರ ಭದ್ರತೆಯ ಸಮಸ್ಯೆ ಇತ್ತು, ಅಂಥ ಸಂದರ್ಭದಲ್ಲಿ ಅಣೆಕಟ್ಟುಗಳು ಬೇಕಾಗಿತ್ತು, ಅವರು ಮಾಡಿದರು. ಇವಾಗ ಅದರ ಅಗತ್ಯ ಇಲ್ಲ, ಅದಕ್ಕೆ ಪರ್ಯಾಯವನ್ನು ನಾವು ಸೂಚಿಸಬೇಕಾಗಿದೆ ತಜ್ಞರು. ಅಲ್ಲ ಈಗ ಹೌದು, ನೀವು ಹೇಳೋ ಮತ್ತು ನಾನು ಒಪ್ಕೊಳ್ತೀನಿ. ಅದ್ರ ಜೊತೆಗೆ ವಿಜಯ್ ಅವರು, ಈಗ ಅಣೆಕಟ್ಟುಗಳಿಲ್ಲ ಅಂದರೆ ಅಟ್ಲೀಸ್ಟ್ ನಾವು ಕುಡಿಯೋ ನೀರು ಕೂಡ ಇಲ್ಲದೆ ಇರೋ ಥರ ಆಗುತ್ತೆ, ಶೇಖರಣೆ ಮಾಡಿ ಇಟ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ, ಇಟ್ಸ್ ಹೈಲಿ ಇಂಪಾಸಿಬಲ್. ಸೊ ಹಾಗಾಗಿ ಇದರ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ವೈಜ್ಞಾನಿಕವಾಗಿ ಅನ್ನೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕೆ ಹೊರತು ಈಗ ಡ್ಯಾಮ್ಗಳೇ ಬೇಡ ಅನ್ನೋ ನಿರ್ಧಾರಕ್ಕೆ ಬರೋಕ್ಕಾಗಲ್ಲ. ಯಾವಾಗ ಪ್ರಕೃತಿ ವಿಕೋಪಗಳಾದಾಗ ಅಥವಾ ಹೆಚ್ಚು ಮಳೆ ಬಂದಾಗ ಅಷ್ಟೇ ನಮಗೆ ಇಂತಹ ಸಮಸ್ಯೆ ತಲೆದೋರುತ್ತೆ. ಇಲ್ಲ ಅಂತಂದ್ರೆ ಇರೋ ಅಲ್ಪ ಸ್ವಲ್ಪ ನೀರೇ ಇಡೀ ವರ್ಷಕ್ಕಾಗತ್ತಲ್ಲಪ್ಪ, ಅಟ್ಲೀಸ್ಟ್ ಕುಡಿಯಕ್ಕೆ ನೀರಾದ್ರೂ ಸಿಗ್ಲಿ ಅನ್ನುವಂಥ ಪರಿಸ್ಥಿತಿ ಎಲ್ಲಿ ಇದೇ TB ಆಗಿರ್ಬೋದು, ಅಥವಾ ಎಲ್ಲೆಲ್ಲಿ ಈಗ ಉತ್ತರ ಕರ್ನಾಟಕ ಅಂತ ಹೇಳ್ತೀವಿ, ಬಯಲುಸೀಮೆಗಳು ಅಂತ ಹೇಳ್ತೀವಿ, ಅಲ್ಲೆಲ್ಲ ಎಷ್ಟರ ಮಟ್ಟಿಗೆ ಹಾಹಾಕಾರ. ಇದೇ ನಮ್ಮ ಕಾವೇರಿಯಲ್ಲಿ ನೀರು ಕೆಳಗೆ ಹೋಯ್ತು ಅಂದ್ರೆ ಸಾಕು, ಎಷ್ಟು ಬೊಬ್ಬೆ ಹೊಡಿತೀವಿ ನಾವು ಬೆಂಗಳೂರು ಜನ. ಇದೇ ಪರಿಸ್ಥಿತಿ ಈಗ ಬೇರೆ ಬೇರೆ ಡ್ಯಾಮ್ಗಳಿಗೂ ಕೂಡ ಬರುವಂತಹ ಕಾಲ ಸನ್ನಿಹಿತ ಆಗ್ತಾ ಇದೆ. ಎಚ್ಚೆತ್ತುಕೊಳ್ಳಬೇಕಾಗಿರೋದು ಕೇವಲ ರಾಜ್ಯ ಸರ್ಕಾರ ಅಲ್ಲ, ಇಡೀ ದೇಶವೇ ಎಚ್ಚೆತ್ತುಕೊಳ್ಬೇಕು ಅನ್ನುವಂತಹ ಸಿಚುವೇಶನ್. ಯಾಕಂತಂದ್ರೆ ಈಗಾಗಲೇ ಎಲ್ಲರೂ ಕೂಡ ಹೇಳಿರೋ ಪ್ರಕಾರ ಡ್ಯಾಮ್ಗಳು ಯಾವುದು ಕೂಡ ಹೊಸದಾಗಿ ನಿರ್ಮಾಣ ಡ್ಯಾಮ್ಗಳಾದವು ಬಿಡಿ, ಅದಕ್ಕೆ ಆದಂತಹ ಸಮಿತಿಗಳಿರುತ್ತೆ, ಅದನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾರೆ. ಯಾಕಂತಂದ್ರೆ ಅದಕ್ಕೆ ಹೊಣೆಗಾರಿಕೆಗಳು ಯಾವ ರೀತಿಯಾಗಿ ಸ್ಪಷ್ಟವಾಗಿರುತ್ತೆ. ಬಟ್ ಹಳೆಯ ಡ್ಯಾಮ್ಗಳನ್ನ ಬಹಳಾನೇ ಎಚ್ಚರ ವಹಿಸಿ ನಿರ್ವಹಣೆ ಮಾಡಬೇಕಾಗತ್ತೆ ಅನ್ನೋದು. ಈಗಾಗಲೇ KRS ಡ್ಯಾಮ್ಗೂ ಕೂಡ ಇದೇ ರೀತಿಯಾದಂತಹ ಸಿಚುವೇಶನ್ ಬರುವಂತಹ ಚಾನ್ಸಸ್ ಇದೆ ಅಂತ ಇವತ್ತು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇದು ಸರ್ಕಾರದ ಹೊಣೆ ಅಲ್ಲ, ಇದು ಬೋರ್ಡ್ನ ಒಂದು ಸಮಿತಿಯ ಒಂದು ನಿರ್ವಹಣೆ, ಅವರು ಮಾಡಬೇಕಾಗಿರೋ ಕೆಲಸ ಮಾಡಕ್ಕಾಗಿಲ್ಲ. ಇದು ಅವರ ಕಂಪ್ಲೀಟ್ಲಿ ಫೇಲ್ಯೂರ್ ಅನ್ನುವಂತಹ ಹೇಳಿಕೆನ ಅಂದ್ರೆ ಡಿಫ್ರೆಂಟ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅಂದ್ರೆ ವಾಸ್ತವಿಕವಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನು, ಅಂದ್ರೆ ಇದನ್ನ ಇವತ್ತಿಗೆ ಇಲ್ಲೇ ಬಿಟ್ವಪ್ಪ, ಸರಿ ಹೋಯ್ತು, ನೀರು ಬಿಟ್ವಿ, ಖಾಲಿ ಮಾಡಿದ್ವಿ ಅಷ್ಟೇ, ಆಮೇಲೆ ಇದೊಂದು ಗೇಟ್ ಸರಿ ಮಾಡಿದ್ವಿ ಅಂದ್ರೆ ಮುಗಿದು ಹೋಯ್ತಾ ಅನ್ನೋದನ್ನ ಅಷ್ಟೇ ನಾವು ಮಾತನಾಡಬಾರ್ದು. ಇವತ್ತಿನ ದಿನ ಇಡೀ ಎಲ್ಲ ಜಲಾಶಯಗಳ ಚಿತ್ರಣವನ್ನ ಜನರ ಮುಂದಿಡುವಂತಹ ಪ್ರಯತ್ನಗಳಾಗಬೇಕು. ಏನು ಹೇಳ್ತೀರಿ? ಕರೆಕ್ಟ್ ಮೇಡಮ್, ಇದು ಒಂದು ಎಚ್ಚರಿಕೆ ಗಂಟೆ ಅಂತ ನಾವು ಅದನ್ನು ನೋಡ್ಕೊಂಡು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಡ್ಯಾಮಿಗೆ, ಅವ್ರಿಗೆಲ್ಲರೂ ಕೂತ್ಕೊಂಡ್ಬಿಟ್ಟು ಇವತ್ತು ಯೋಚನೆ ಮಾಡಬೇಕಾಗತ್ತೆ. ಯಾಕಾಯಿತು, ಏನಾಯಿತು, ಯಾರು ಏನು ಮಾಡಿದ್ದು ಅದು ಮಾತಾಡಿ ಪ್ರಯೋಜನ ಇಲ್ಲ, ಮುಂದೇನು ಮಾಡಬೇಕು. ಸೊ ವರ್ಲ್ಡಲ್ಲಿ ಎಕ್ಸ್ಪರ್ಟ್ಸ್ಗಳಿದ್ದಾರೆ, ಇವ್ರು ಹೇಳ್ದಂಗೆ ದುಬೈಯಲ್ಲಿ ಡ್ಯಾಮ್ ಕ್ಲೀನ್ ಮಾಡಿದ್ದಾರೆ. ನಮಗೂ ಇಲ್ಲಿ ಬೇರೆ ಪರ್ಯಾಯ ವ್ಯವಸ್ಥೆಗಳಿದೆ. ನಾವು ಕೂತ್ಕೊಂಡು ಯೋಚನೆ ಮಾಡಿಬಿಟ್ಟು ಮುಂದಿನ ಪೀಳಿಗೆಗೆ ನಾವು ಏನು ಬಿಟ್ಟು ಹೋಗ್ತಾ ಇದ್ದೀವಿ, ಇದನ್ನೆಲ್ಲ ಹಾಳು ಮಾಡಿ ನಾವು ಇವ್ರು ಹೇಳ್ದಂಗೆ 2050 ಮುಚ್ಚಿಬಿಟ್ಟು ಹೋಗ್ಬಿಟ್ರೆ ಮುಂದಿನ ಪೀಳಿಗೆಗೆ ಏನು, ಇದೆಲ್ಲ ಮುಂದಿನ ಪೀಳಿಗೆಗೆ ಒಂದು ದೇಗುಲವಾಗಿ ಏನೋ ಇದೆಲ್ಲ ಒಂದು ಕಟ್ಟಿದ್ದಾಗ ಆ ಟೈಮಲ್ಲಿ ಭಾರತದ ಹತ್ರ ಸಂಪನ್ಮೂಲಗಳು ಇರಲಿಲ್ಲ. ಅಂದರೆ ಎಷ್ಟು ಕಷ್ಟ ಆಗಿರ್ಬೋದು ಆ ಸಂಪನ್ಮೂಲಗಳನ್ನು ಒದಗಿಸಿ ಕಟ್ಸೋಕ್ಕೆ. ಇವತ್ತು ನಮ್ಮ ಹತ್ರ ಏನೋ ನಮ್ಮದು ಎಕಾನಮಿ ಇದ್ದಿದೆ, ನಾವು ಏನು ಬೇಕಿರ್ ಮಾಡ್ಬೋದು. ಸೊ ಆ ಟೈಮಲ್ಲೇ ಅಂತ ಡ್ಯಾಮ್ಗಳು ಕಟ್ಟಿರ್ಬೇಕಾದ್ರೆ ಇವತ್ತು ಅಷ್ಟು ಸಂಪನ್ಮೂಲಗಳಿದೆ, ಪ್ರಪಂಚದಲ್ಲಿ ಟೆಕ್ನಾಲಜಿಗಳು ಮುಂದುವರೆದಿದೆ. ಇವತ್ತು ಅವ್ರನ್ನೆಲ್ಲರೂ ಕರೆಸ್ಬಿಟ್ಟು ಎಲ್ಲರೂ ಕೂತ್ಕೊಂಡ್ಬಿಟ್ಟು ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಅವರೆಲ್ಲರೂ ಸೀರಿಯಸ್ ಆಗಿ ಇದನ್ನು ಒಂದು ಸೀರಿಯಸ್ ಆಗಿ ಎಮರ್ಜೆನ್ಸಿ ಏನು ಡಿಕ್ಲೇರ್ ಮಾಡಿಬಿಟ್ಟು ಇದನ್ನು ಸೀರಿಯಸ್ ಆಗಿ ತೊಗೊಂಡು ಎಲ್ಲ ಡ್ಯಾಮ್ನ ರಿವಿಸಿಟ್ ಮಾಡಬೇಕು.
ಇದನ್ನು ಮುಂದೆ ಆಗ್ದಂಗೆ ನೋಡ್ಕೋಬೋದು. ಇದೇನು ದೊಡ್ಡ ಒಂದೇನು ರಾಕೆಟ್ ಸೈನ್ಸ್ ಏನಲ್ಲ. ಇದನ್ನು ನಮ್ಮ ಹತ್ರ ಟೆಕ್ನಾಲಜಿಗಳಿದೆ. ಇದನ್ನು ನಾವು ಒಂದು ಇದನ್ನು ಕೇವಲ ಒಂದು ರಾಜ್ಯದಲ್ಲಿ ಆಗಿರೋ ಒಂದು ಸಣ್ಣ ವಿಷಯ ಅಂತ ತೆಗೆದುಕೊಳ್ಳದೆ ನ್ಯಾಷನಲ್ ಇಶ್ಯೂ ಮಾಡಬೇಕು. ನ್ಯಾಷನಲ್ ಇಶ್ಯೂ ಮಾಡಿ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಿಬಿಟ್ಟು ಎಲ್ಲ ಡ್ಯಾಮ್ನ ರಿವಿಸಿಟ್ ಮಾಡಬೇಕು. ಇಟ್ ಶುಡ್ ಅದನ್ನು ಡ್ಯಾಮ್ನ ಅದನ್ನು ಏನಾದ್ರು ಅನಾಹುತ ಆದರೆ ಇದು ಒಂದು ನಮಗೆ ಹೆಂಗೆ ಸಂಕೇತ ಕೊಟ್ಟಿದೆ ಎಷ್ಟು ಜನಕ್ಕೆ. ಈಗ ಏನಾಗಿದೆ ಗೊತ್ತಾ, ನಾವು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ, ನಮ್ಮ ಒಪಿನಿಯನ್ ಹೇಳ್ತಾ ಇದ್ದೀವಿ, ಬಟ್ ಅಲ್ಲಿ ಆ ಸಂಕಷ್ಟದಲ್ಲಿರೋರಿಗೆ ಅವ್ನ ಮನೆ ಮುಳುಗಡೆ ಆಗಿರೋ ಒಂದು ಪರಿಸ್ಥಿತಿ ಯೋಚನೆ ಮಾಡಿ. ಸೊ ಅದನ್ನು ನಾವು ಗಮನಕ್ಕೆ ತಗೊಂಡು ಲಾಸ್ಟ್ ಪರ್ಸನ್ ಅವನ ಸಂಕಷ್ಟವನ್ನು ಗಮನಕ್ಕೆ ತೊಗೊಂಡ್ಬಿಟ್ಟು ಇವತ್ತು ನಾವು ಕೂರಬೇಕಾಗಿದೆ. ಇದೊಂದು ನ್ಯಾಷನಲ್ ಎಮರ್ಜೆನ್ಸಿ ಅಂತ ಘೋಷಣೆ ಮಾಡಿಬಿಟ್ಟು ಎವ್ರಿ ಡ್ಯಾಮ್ ಶುಡ್ ಬಿ ರಿವಿಸಿಟೆಡ್. ಎಕ್ಸ್ಪರ್ಟ್ಸ್ನ ಕೂರಿಸ್ಬೇಕು, ಕಮಿಟಿ ಆಗಬೇಕು. ಆಮೇಲೆ ಎವ್ರಿ ಡ್ಯಾಮಿಗೆ ಮುಂಚೆ ಹೇಳ್ದಂಗೆ ನಾನು ಎಕ್ಸ್ಟರ್ನಲ್ ಎಕ್ಸ್ಪರ್ಟ್ಸ್ ವಿಸಿಟ್ ಮಾಡಿಬಿಟ್ಟು ಅದನ್ನು ಫೈಂಡಿಂಗ್ಸ್ ಕೊಡಬೇಕು, ಅವಾಗಲೇ ಸರಿ ಆಗುತ್ತೆ. ಆಂಜನೇಯ ರೆಡ್ಡಿ ಅವರು ಅಂತಿಮವಾಗಿ ಏನಂದರೆ ಈ ಭಾಗದ ರೈತರ ಈಗಲೇ ಬೆಳೆದಂತಹ ಜಮೀನುಗಳು ಕೂಡ ಹಾಳಾಗ್ತಾ ಇದೆ. ಮೊನ್ನೆ ಪ್ರವಾಹ ಬಂತು ಅಂತೇಳಿ, ಅಂದರೆ ಮಳೆ ಜಾಸ್ತಿ ಬಂತು ಅಂತೇಳಿ ಒಂದು ರೀತಿಯಾದ ಸಮಸ್ಯೆ ಆದರೆ ಈಗ ಮಳೆ ಇಲ್ಲ, ಏನೂ ಇಲ್ಲ, ಯಾರೋ ಮಾಡಿದ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸ್ಬೇಕು ಅಂತ ರೈತರ ಪರಿಸ್ಥಿತಿ ಎದುರಾಗಿದೆ. ಸುಮಾರು ಎಷ್ಟು ಬೆಳೆಗಳು ಹಾನಿಯಾಗಿದೆ ಈ ಸಂದರ್ಭದಲ್ಲಿ. ಸೊ ರೈತರು ಏನು ಹೇಳ್ತಾರೆ, ಅಂತಿಮವಾಗಿ ಏನು ಹೇಳ್ತೀರಿ ಮೇಡಮ್? ಈಗ ರೈತರಿಗೆ ಇನ್ನೂ ಇದ್ರ ಬಿಸಿ ಪಾಪ ಇನ್ನೂ ಮುಟ್ಟಿಲ್ಲ. ಯಾಕೆಂದ್ರೆ ಅಲ್ಲಿ ಅವ್ರಿಗೆ ಏನಂದ್ರೆ ನೀರು ನಮ್ಮ ನೀರು ಅನ್ನುವಂಥದ್ದು ಏನ್ ಭಾವಿಸ್ಕೊಂಡಿದ್ರು ಅದು ಈಗ ಅಚಾನಕ್ ಆಗಿ ಅದು ಕೆಳಗಡೆಗೆ ಬಿಡುವಂತ ಹೊರಟೋಗ್ತಾ ಇದೆ. ಅದು ಇದು ತೆಲಂಗಾಣದ ಮೂಲಕ ಆಂಧ್ರ ಪ್ರದೇಶಕ್ಕೆ ಸೇರ್ಕೊಳ್ತಾ ಇದೆ. ಆದ್ರೆ ಇದ್ರದ್ದು ಎಫೆಕ್ಟ್ ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ಒಂದು ವೇಳೆ ಮುಂದೆ ಮಳೆ ಸರಿಯಾದ ರೀತಿಯಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗಿ ಇನ್ನೊಂದಷ್ಟು ಇನ್ನೇನು ಆಗಸ್ಟ್, ನಮ್ದು ಇನ್ನೊಂದು 15 ದಿನ ಆಗಸ್ಟ್ ಸೆಪ್ಟೆಂಬರು ಅಕ್ಟೋಬರು ಆ 2 ತಿಂಗಳಲ್ಲಿ ಏನಾದ್ರು ಮಳೆ ಬಂದು ಮತ್ತೆ ಡ್ಯಾಮ್ ರೀಫಿಲ್ ಆಗಲಿಲ್ಲ ಅಂದ್ರೆ ಆಗ ರೈತರಿಗೆ ಅದರದ ನಿಜವಾದ ಸಂಕಷ್ಟ ಏನು ಅಂತ ಅವ್ರ ಅರಿವಿಗೆ ಬರ್ತದೆ. ಈಗ ಬರೀ ಆತಂಕದಲ್ಲಿದ್ದಾರೆ. ಆದ್ರೆ ನಾನು ಇಂಥ ಸಂದರ್ಭದಲ್ಲಿ ಈ ಒಂದು ಡ್ಯಾಮು ಇವತ್ತು ಇದು ಒಡೆದೋಗಿದೆ, ನಾವು ಎಲ್ಲಾ ಡ್ಯಾಮುಗಳನ್ನ ಮತ್ತೆ ಒಂದಿಷ್ಟು ಇದನ್ನೇ ಒಂದು ಎಚ್ಚರಿಕೆಯ ಗಂಟೆ ಅಂತ ತಿಳ್ಕೊಂಡು ಎಲ್ಲಾ ಡ್ಯಾಮ್ಗಳನ್ನ ನಿರ್ವಹಣೆ ಮಾಡುವ ಕಡೆಗೆ ಹೆಚ್ಚು ಗಮನ ಮಾಡಬೇಕು ಅನ್ನೋದು ಒಂದ್ ಕಡೆ ಆದ್ರೆ, ಇವತ್ತು ಡ್ಯಾಮ್ಗಳು ಕೆಳಗಡೆ ಯಾವ ರೀತಿಯಾದಂತ ನಾವು ಕೃಷಿ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಮಾಡ್ತಿದೀವಿ, ಅದು ಸಹ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಅಗತ್ಯ ಇದೆ. ಯಾಕೆಂದ್ರೆ ಡ್ಯಾಮ್ಗಳು ಮಾಡಿದಂತ ಸಂದರ್ಭದಲ್ಲಿ ಆ ಡ್ಯಾಮ್ಗಳ ಒಂದು ಏನು ಆ ಕಮಿಟೀಸ್ ಇದ್ದು ಅವುಗಳ ಶಿಫಾರಸ್ ಇದ್ದಿದ್ದೆ ಸೆಮಿ ಡ್ರೈ ಕ್ರಾಪ್ಸ್ಗೆ. ಆದ್ರೆ ಆ ಸೆಮಿ ಡ್ರೈ ಕ್ರಾಪ್ಸ್ ಅನ್ನ ಬಿಟ್ಟು ಇವತ್ತು ನಾವು ಭತ್ತ ಕಬ್ಬು ಬೆಳೆಯುವಂಥದ್ದು ಅನೇಕ ಡ್ಯಾಮ್ಗಳ ಕೆಳಗಡೆ ನಡೀತಾ ಇದೆ. ಅದ್ರಲ್ಲೂ ಈ ಏನು ತುಂಗಭದ್ರಾ ಡ್ಯಾಮ್ ಕೆಳಗಡೆ ಏನಾಗಿದೆ, ಈ ವಲಸಿಗರು ಬೇರೆ ರಾಜ್ಯದವರು ರೈತರೇ ಮಾಡ್ತಾ ಬಂದ್ರು. ಆದ್ರೆ ಅವರು ಬಂದು ಲೀಸಿಗೆ ತಗೊಂಡು ನಮ್ಮ ರೈತರು ಭೂಮಿಯನ್ನ ಕಡಿಮೆ ಅವಧಿಯಲ್ಲಿ ಒಂದು 5-10 ವರ್ಷಕ್ಕೆ ಲೀಸಿಗೆ ತಗೊಂಡು ಹೆಚ್ಚಿಗೆ ಫರ್ಟಿಲೈಸರ್ ಹೆಚ್ಚು ಇಳುವರಿಯನ್ನ ತಗೊಂಡು ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಫೈನ್. ಇನ್ನೊಂದ್ ಕಡೆ ರಾಸಾಯನಿಕ ಗೊಬ್ಬರಗಳಾಗಿ ತಗೊಳ್ತಾರೆ. ಆದ್ರೆ ಅವರು ಬಿಟ್ಟೋದ ಮೇಲೆ ಆ ರೈತನ ಭೂಮಿ ಏನಾಗ್ತಾ ಇದೆ, ಅದು ನಿಜವಾಗ್ಲೂ ಮುಂದೆ ಫಲವತ್ತಾಗಿರುತ್ತಾ, ಅದ್ರಲ್ಲಿ ಬೆಳೆ ಬೆಳೆಯಕ್ಕಾಗತ್ತಾ, ಈ ರೀತಿಯಾದಂತಹ ಹಲವಾರು ಇನ್ನೊಂದಿಷ್ಟು ಸಮಸ್ಯೆಗಳು ನಾವು ರೈತರು ಎದುರಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಈ ಡ್ಯಾಮ್ ನೀರನ್ನ ಸದ್ಬಳಕೆ ಮಾಡಿಕೊಳ್ಳುವಂತ, ಸದುಪಯೋಗ ಮಾಡಿಕೊಳ್ಳುವಂತ ಕಡೆಗೆ ಇನ್ನೂ ಹೆಚ್ಚಿನ ಗಮನ ಕೊಡಬೇಕಾಗಿರ್ತಕ್ಕಂಥದ್ದು ಅನೇಕ ಸೆಮಿನಾರ್. ಈಗ ನೋಡಿ, ನಾನು ಮಾತಾಡ್ತೀನಿ. ಆಂಜನೇಯ ರೆಡ್ಡಿ ಅವರೇ, 1 ಸೆಕೆಂಡ್, ನಾನು ಅಂತಿಮವಾಗಿ ಎಲ್ಲರ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ಜಯಸಿಂಹ ಇನ್ನೊಂದು ಅಭಿಯಾನ ಸರ್, 1 ಸೆಕೆಂಡ್, ಹೋಲ್ಡ್ ಆನ್. ಓಕೆ, ಫೈನ್. ಜಯಸಿಂಹ ಅವರು, ಅಂತಿಮವಾಗಿ ಏನು ಹೇಳ್ತೀರಿ? ಏನು ಮಾಡಬಹುದು ನಿಮ್ಮ ಪ್ರಕಾರ? ಅನೇಕ ಸಾಕ್ಷ್ಯಚಿತ್ರಗಳನ್ನು ನಿರ್ಮಿಸಿದ್ದೀರಿ, ಅದರ ಒಂದು ವಸ್ತು ಚಿತ್ರಣವನ್ನು ಜನರ ಮುಂದಿಡುವಂತಹ ಪ್ರಯತ್ನ. ಬಟ್ ಆದರೆ ಈಗ ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಿರ್ವಹಣೆ, ಹೊಣೆಗಾರಿಕೆ, ಮುಂದಿನ ಒಂದು ನಾವು ತೆಗೆದುಕೊಳ್ಬೇಕಾದಂತಹ ಯೋಜನೆಗಳು ಏನು ಹೇಳ್ತೀರಿ? ಇಲ್ಲ, ಇದು ಭಾರತ ಸರ್ಕಾರದ ರಾಜ್ಯಗಳ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕರ್ನಾಟಕನೂ ಒಂದು, ಆಂಧ್ರನೂ ಒಂದು, ಎಲ್ಲ ಒಂದೇ. ಡ್ಯಾಮ್ ನಿರ್ವಹಣೆ ಆಂಧ್ರಕ್ಕಾಗಲಿ ಕರ್ನಾಟಕಕ್ಕೆ ಸೀಮಿತವಾಗಿದ್ದಲ್ಲ, ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. ಭಾರತ ಸರ್ಕಾರನೂ ಇದ್ರಿಗೆ ಮಧ್ಯಪ್ರವೇಶ ಮಾಡಿ ಆಲ್ ಓವರ್ ಇಂಡಿಯಾದಲ್ಲಿ ಎಷ್ಟು ಡ್ಯಾಮ್ಗಳಿದೆ ಅದು ನಿರ್ವಹಣೆಯನ್ನು ಪುನರ್ ಪರಿಶೀಲನೆ ಮಾಡಬೇಕು. ಕರ್ನಾಟಕದಲ್ಲಿ ಮಲಪ್ರಭಾ, ಘಟಪ್ರಭಾ ಹೊಂದಿದೆ. ಶಿವಮೊಗ್ಗದಲ್ಲಿ ಭದ್ರಾ ಮತ್ತು
ತುಂಗಾ 2 ನದಿಗಳಿದೆ. ಮೈಸೂರಿನಲ್ಲಿ KRS ವಿಶ್ವೇಶ್ವರಯ್ಯ ಒಂದಿನ ಕಾಲದಲ್ಲಿ ಕಟ್ಟಿದ್ದ ಡ್ಯಾಮ್ ಇವತ್ತಿನವರೆಗೂ ಏನು ಮಾಡೋದಕ್ಕಾಗಿಲ್ಲ. ಆ ಥರದ ವಿಜ್ಞಾನಿಗಳು ಇವತ್ತು ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿ ಅಂಥ ಬುದ್ಧಿವಂತರನ್ನೇ ನೇಮಿಸಿದ್ರೆ ಡ್ಯಾಮ್ಗಳ ಸುರಕ್ಷಣೆ ಹೆಚ್ಚಿನ ಒತ್ತನ್ನು ನೀಡಬೇಕಾಗಿದ್ದು ಸಂದರ್ಭ ಇರ್ತದೆ. ಓಕೆ, ಎಸ್ ಶಶಿಕಾಂತ್ ಅವರೇ. ಮೊದಲನೇದಾಗಿ ರಾಜಕಾರಣಿಗಳು ತಮ್ಮ ಇದಕ್ಕೆ ಕುರಿತಾಗಿ ಕಮೆಂಟ್ ಮಾಡೋದನ್ನ ಮೊದಲು ನಿಲ್ಲಿಸಬೇಕು. ಆಮೇಲೆ ಯಾಕೆ ಅಂತಂದರೆ ಅವ್ರು ಯಾರೂ ತಜ್ಞರಲ್ಲ, ಅವ್ರಿಗೆ ಅಲ್ಲಿರ್ತಕ್ಕಂಥ ಸಮಸ್ಯೆ ಅರಿವೂ ಇಲ್ಲ. ಆದ್ದರಿಂದ ಅದರಲ್ಲಿಯೂ ಸಹಿತ ರಾಜಕಾರಣದ ಬೇಳೆಯನ್ನು ಬೇಯಿಸ್ಕೊಳ್ಳೋದನ್ನು ನಿಲ್ಲಿಸ್ಬಿಟ್ಟು ಮೊದಲು ರೈತರಿಗೆ ಆಗಿರ್ತಕ್ಕಂಥ ಹಾನಿಯ ಬಗ್ಗೆ ಇವರೇ ಹೋಗ್ಬಿಟ್ಟು ಏನನ್ನ ಪರ್ಯಾಯ ಮಾಡಬೇಕಾಗಿದೆ, ಅವ್ರ ಸಂತ್ರಸ್ತರಿಗೆ ಯಾವ ರೀತಿಯಾದಂಥ ಅನುಕೂಲತೆ ಮಾಡಿಕೊಡ್ತೀರಿ, ಅವರನ್ನ ಯಾಕೆ ನೀವು ಪರ್ಮನೆಂಟ್ ಆಗಿ ಬೇರೆ ಕಡೆ ಶಿಫ್ಟ್ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಿಮಗೆ ಅವ್ರಿಗೆ ಯಾಕೆ ಪರಿಹಾರವನ್ನು ಕೂಡಲೇ ಕೊಡೋಕ್ಕಾಗೋದಿಲ್ಲ, ಇವುಗಳ ಬಗ್ಗೆ ಗಮನ ಹರಿಸಿ. ಅದು ಬಿಟ್ಬಿಟ್ಟು ಇವುಗಳ ಬಗ್ಗೆ ಸುಮ್ಮನೆ ಅನ್ನೆಸರಿ ಕಮೆಂಟ್ಗಳನ್ನು ಮಾಡಿ ಗೊಂದಲ ಮಾಡಬೇಡಿ ಅನ್ನೋದು ನನ್ನ ಕಳಕಳಿಯ ಮನವಿ. ಇದನ್ನೇ ಒಂದು ಸಮಯ ವ್ಯರ್ಥ ಮಾಡ್ದಲೆ ಒಂದು ಇಂಟರ್ನ್ಯಾಷನಲ್ ಕಮಿಟಿ, ಎಕ್ಸ್ಪರ್ಟ್ಸ್ ಕಮಿಟಿನ ನೇಮಕ ಮಾಡಿ ಇದನ್ನು ಎಲ್ಲ ಡ್ಯಾಮ್ಗಳನ್ನು ಮತ್ತೆ ಪುನರ್ಸ್ಥಿತ ಮಾಡ್ಕೊಂಡು ಮುಂದೆ ಇದಾಗ್ದಂಗೆ ನಾವು ನೋಡ್ಕೋಬೇಕಾಗಿದೆ. ಅದ್ರ ಕಡೆ ನಾವು ಗಮನ ಕೊಡಬೇಕು. ಈ ಪಾಲಿಟಿಕ್ಸ್ ಎಲ್ಲ ಬಿಟ್ಬಿಟ್ಟು ಇದಾಗಿರೋ ಆಕ್ಸಿಡೆಂಟ್ ಅಂತ ಅಂದ್ಕೊಂಡ್ಬಿಟ್ಟು ಈ ಥರ ಆಕ್ಸಿಡೆಂಟ್ ಮುಂದೆ ಆಗ್ದಲೆ ಜನರಿಗೆ ಆಮೇಲೆ ನಾವು ಬರೀ ಜನರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಎಷ್ಟು ಜಾನುವಾರುಗಳು ಪಾಪ ಎಷ್ಟು ಬೆಲೆ ಜಾನುವಾರುಗಳು ಹಾಳಾಗಿದೆ, ಅದ್ರ ಬಗ್ಗೆ ಲೆಕ್ಕನೇ ಇರಲ್ಲ. ಸೊ ಅದ್ರ ಬಗ್ಗೆ ನಾವು ಗಮನ ಕೊಡಬೇಕಾಗಿದೆ. ಇದನ್ನು ಒಂದು ಎಮರ್ಜೆನ್ಸಿಯಾಗಿ ಡಿಕ್ಲೇರ್ ಮಾಡಿಬಿಟ್ಟು ಅದರ ಪರವಾಗಿ ಅದನ್ನು ವರ್ಕ್ ಮಾಡಬೇಕಾಗಿದೆ. ಇನ್ನು ಮುಂದೆ ಆಗ್ದಂಗೆ ನೋಡ್ಕೋಬೇಕಾಗಿದೆ, ಅದು ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಸೋ ಮಚ್. 4 ಜನಕ್ಕೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ವೀಕ್ಷಕರೇ ನೋಡಿದ್ರಲ್ಲ, ಈಗ ಒಂದು ಕಡೆ ಹೊಣೆಗಾರಿಕೆ, ಅದರ ಜೊತೆಗೆ ನಿರ್ವಹಣೆ, ಅದರ ಜೊತೆಗೆ ಮುಂದೆ ತೆಗೆದುಕೊಳ್ಬೇಕಾದಂತಹ ಕ್ರಮಗಳು, ಈ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಬೇಕು. ಇದನ್ನು ಒಂದು ರೀತಿಯಾಗಿ ಸರ್ವಪಕ್ಷ ಸಭೆಗಳನ್ನು ಕರೆದು ಒಂದಷ್ಟು ಚರ್ಚೆಗಳಾಗಬೇಕು, ಸಭೆಗಳಾಗಬೇಕು. ಅಂದರೆ ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಹಾಕೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಯಾಕಂದರೆ ಇದು ಒಂದು ರಾಜ್ಯಕ್ಕೆ ಸೀಮಿತ ಆಗಿರೋದಲ್ಲ ಅಥವಾ ಒಬ್ಬರಿಗೆ ಸೀಮಿತ ಆಗಿರುವಂಥ ವಿಚಾರ ಅಲ್ಲ. ಒಂದು ರೀತಿ ನ್ಯಾಷನಲ್ ಇಶ್ಯೂ ಆಗಿ ಪರಿಗಣಿಸಬೇಕಾಗತ್ತೆ. ಎಲ್ಲ ಜಲಾಶಯಗಳ ಒಂದಷ್ಟು ವಸ್ತುಸ್ಥಿತಿಯನ್ನು ಕೂಡ ಜನರ ಮುಂದಿಡುವಂಥ ಪ್ರಯತ್ನಗಳಾಗಬೇಕು. ಯಾಕಂತಂದರೆ ಈಗ ಆಲ್ರೆಡಿ ನಮ್ಮ ಒಬ್ಬರು ಗೆಸ್ಟ್ ಹೇಳಿದ್ರು ಚೆನ್ನಾಗಿ, ಬಾಂಬ್ ಇದ್ದಂಗೆ ಒಂದು ಜಲಾಶಯ, ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಬ್ಲಾಸ್ಟ್ ಆದರೂ ಸುತ್ತಮುತ್ತ ಇರೋರು ಎಲ್ಲರೂ ಕೂಡ ಕೊಚ್ಕೊಂಡು ಹೋಗ್ತಾರೆ ಅಂತ. ಅಂತಹ ಸಿಚುವೇಶನ್ ನಿರ್ಮಾಣ ಆಗದೇ ಇರಲಿ, ಇಷ್ಟಕ್ಕೆ ಎಚ್ಚೆತ್ತುಕೊಳ್ಳಿ ಅಂತ ಆಶಿಸ್ತಾ ಈ ವಿಶೇಷ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.